ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮ್ಯಾಮ್. ಎಲ್ಲ ಕ್ಲಾಸ್ ಕೇಳ್ತೀರಾ? ನೋಡಿದ್ರ ಎಲ್ಲ ನಿನ್ನೆ ಸರ್ಕ್ಯುಲರ್ ಹಾಕಿರೋದು? ಎಸ್ ಮ್ಯಾಮ್. ಹಾ, ಕ್ಲಾಸ್ ಸರಿಯಾಗಿ ಕೇಳೋದಿಲ್ಲ ಅಂತ. ನೆನ್ನೆ ನಾನು ವಾಣಿಜ್ಯ ಬ್ಯಾಂಕಿನ ಒಂದು ಅಡಾವೆ ಪತ್ರಿಕೆಯ ಬಗ್ಗೆ ಮಾಡ್ತಾ ಇದ್ದೆ ಅಲ್ವಾ, ಬ್ಯಾಲೆನ್ಸ್ ಶೀಟ್ ಆಫ್ ದ ಕಮರ್ಷಿಯಲ್ ಬ್ಯಾಂಕ್ ಅಂತೇಳಿ. ಅಂದ್ರೆ ಏನು, ಒಂದು ನಿರ್ದಿಷ್ಟ ಅವಧಿಯಲ್ಲಿ ವಾಣಿಜ್ಯ ಬ್ಯಾಂಕಿನ ಆಸ್ತಿಗಳು ಮತ್ತು ಹೊಣೆಗಳನ್ನ ತೋರಿಸುವಂತ ಒಂದು ಪಟ್ಟಿಗೆ ನಾವೇನಂತ ಕರಿತೀವಿ, ಆಸ್ತಿ ಹೊಣೆ ಪಟ್ಟಿ ಅಥವಾ ಅಡಾವೆ ಪತ್ರಿಕೆ ಅಂತೇಳಿ ಕರಿತೇವೆ ಅಂತ. ಸೊ ಪ್ರತಿಯೊಂದು ವ್ಯವಹಾರಿ ಸಂಸ್ಥೆ ಆಸ್ತಿ ಹೊಣೆ ಪಟ್ಟಿಯನ್ನ ತಯಾರಿಸುವಂತ ವಾಣಿಜ್ಯ ಬ್ಯಾಂಕುಗಳು ಕೂಡ ಈ ಪಟ್ಟಿಯನ್ನ ತಯಾರಿಸ್ತವೆ. ಇದರಲ್ಲಿ 2 ಸಮಭಾಗಗಳಿರ್ತವೆ ಅಂತ ಹೇಳಿದ್ದೆ. ಎಡಭಾಗದಲ್ಲಿ ಇರುವಂತಹ ಯಾವುದು ಹೊಣೆಗಳ ಮೊತ್ತದ ಬಗ್ಗೆ, ಅಂದ್ರೆ ಅದರಲ್ಲಿರುವಂತಹ ವಿವಿಧ ಐಟಮ್ಸ್ ಗಳ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ಅದರಲ್ಲಿ ನಾನೇನ್ ಹೇಳ್ದೆ, ಮೊದಲನೇದಾಗಿ ಷೇರು ಬಂಡವಾಳ ಅಲ್ವಾ, ಏನು ಹೊಣೆಗಳ ಅಥವಾ ಸಾಲಗಳ ವಿಭಾಗದಲ್ಲಿ ಬರುವಂತಹ ಒಂದು ಅಂಶ ಅಂತ ಹೇಳಿದ್ರೆ ಷೇರು ಬಂಡವಾಳ ಅಂತ. ಅಂದ್ರೆ ಷೇರು ಬಂಡವಾಳ ಅನ್ನೋದು ಹೊಣೆಗಳ ಭಾಗದಲ್ಲಿರುವಂತಹ ಮೊದಲನೆಯ ಒಂದು ಬಾಬ್ ಆಗಿದೆ ಅಂತ, ಬಾಬು ಅಥವಾ ಐಟಮ್ಸ್ ಅಂತೇಳಿ ಏನ್ ಕರಿತೀವಿ. ಸೊ ಇದು ಬ್ಯಾಂಕಿನ ಒಂದು ಒಟ್ಟು ಬಂಡವಾಳಕ್ಕೆ, ಬ್ಯಾಂಕಿನ ಒಟ್ಟು ಬಂಡವಾಳಕ್ಕೆ ಷೇರುದಾರರು ಕೊಡುಗೆ ನೀಡಿದಂತಹ ಒಂದು ಹಣ ಅಂತೇಳಿ ಹೇಳ್ಬೋದು. ಯಾಕಂದ್ರೆ ಇದು ಷೇರುದಾರರಿಗೆ ಸೇರಿರುವಂತಹ ಒಂದು ಹಣ ಆಗಿದೆ. ಅಂದ್ರೆ ಈ ಹಣವನ್ನ ಷೇರುದಾರರಿಗೆ ಮರುಪಾವತಿಯನ್ನ ಮಾಡ್ಲಿಕ್ಕೆ ಬ್ಯಾಂಕು ಹೊಣೆಗಾರನಾಗಿರ್ತದೆ ಅಂತ. ಆದ್ರಿಂದ ಅದು ಷೇರುದಾರರಿಗೆ ಹೊಣೆಯಾಗಿರುವಂತಹ ಸಾಲದ ಹಣವಾಗಿದೆ ಅಂತೇಳಿ ಹೇಳ್ಬೋದು. ಆಯ್ತಾ? ಎರಡನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಕಾಯ್ದಿಟ್ಟ ನಿಧಿ ಅಂದ್ರೇನು, ರಿಸರ್ವ್ ಫಂಡ್ ಅಂತೇಳಿ. ಕಾಯ್ದಿಟ್ಟ ನಿಧಿ ಅಂತ ಹೇಳಿದ್ರೆ ಇದು ಬ್ಯಾಂಕು ಗಳಿಸುವಂತಹ ಲಾಭಾಂಶದ ಒಂದು ಪ್ರಮಾಣ ಅಂತ. ಅಂದ್ರೆ ಏನು, ಕಾಯ್ದಿಟ್ಟ ನಿಧಿ ಅಂತ ಹೇಳಿದ್ರೆ ಇದು ಬ್ಯಾಂಕು ಗಳಿಸುವಂತಹ ಲಾಭಾಂಶದ ಒಂದು ಪ್ರಮಾಣ. ಅಂದ್ರೆ ಕಾನೂನಿನ ಪ್ರಕಾರ ಠೇವಣಿದಾರರ ಹಿತಾಸಕ್ತಿಗಳನ್ನ ರಕ್ಷಿಸ್ಲಿಕ್ಕೆ ಈ ಠೇವಣಿಗಳ ಹಣದಲ್ಲಿ 10% ಅಷ್ಟು ಬ್ಯಾಂಕುಗಳು ಕಾಯ್ದಿಟ್ಟ ನಿಧಿಯಂತೆ ಸಂಗ್ರಹಿಸಬೇಕಾಗ್ತದೆ. ಅಕಸ್ಮಾತ್ ಬ್ಯಾಂಕುಗಳೇನಾದ್ರೂ ದಿವಾಳಿಯಾಗುವಂತ ಒಂದು ಸಂದರ್ಭ ಬಂದ್ರೆ ಈ ಷೇರುಗಳು ಅಂದ್ರೆ ಈ ಷೇರು ಬಂಡವಾಳ ಮತ್ತೆ ಕಾಯ್ದಿಟ್ಟ ನಿಧಿ ಇದೆಯಲ್ಲ, ಇದು ಠೇವಣಿದಾರರನ್ನ ರಕ್ಷಣೆ ಮಾಡ್ತದೆ. ಆದ್ರಿಂದ ಕಾಯ್ದಿಟ್ಟ ನಿಧಿ ಇದೆಯಲ್ಲ, ಇದು ಷೇರುದಾರರಿಗೆ ಸೇರಿರೋದ್ರಿಂದ ಅದು ಕೂಡ ಬ್ಯಾಂಕಿನ ಒಂದು ಹೊಣೆಯನ್ನ ಸೂಚಿಸ್ತದೆ ಅಂತ. ನಂತರ ಹೇಳ್ಬೇಕಂತಂದ್ರೆ ಇದರಲ್ಲಿ ಬರುವಂತಹ ಹೊಣೆಗಳ ವಿಭಾಗದಲ್ಲಿ ಬರುವಂತಹ ಇನ್ನೊಂದು ಐಟಮ್ ಏನಪ್ಪಾ ಅಂದ್ರೆ ಠೇವಣಿಗಳು ಅಂತ ಹೇಳ್ತಾ ಇದ್ದೆ. ಅಂದ್ರೆ ಠೇವಣಿಗಳು ಅಂತ ಹೇಳಿದ್ರೆ ಬ್ಯಾಂಕು ಸಾರ್ವಜನಿಕರಿಂದ ವಿವಿಧ ಪ್ರಕಾರವಾಗಿ ಪಡ್ಕೊಂಡಂತಹ ಒಂದು ಠೇವಣಿಗಳಿದೆಯಲ್ಲ, ಇದು ಕೂಡ ಬ್ಯಾಂಕಿನ ಒಂದು ಪ್ರಮುಖ ಹೊಣೆಗಾರಿಕೆಯನ್ನ ಅದು ಸೂಚಿಸ್ತದೆ ಅಂತ. ಯಾಕಂದ್ರೆ ನೋಡಿ, ಠೇವಣಿಗಳ ಮೊತ್ತ ಇದೆಯಲ್ಲ, ಇದು ಷೇರು ಬಂಡವಾಳ ಮತ್ತೆ ಕಾಯ್ದಿಟ್ಟ ನಿಧಿಯ ಮೊತ್ತಕ್ಕಿಂತಲೂ ಕೂಡ ಹೆಚ್ಚಾಗಿರ್ತದೆ ಅಂತ. ಅಂದ್ರೆ ಗ್ರಾಹಕರು ಸಾರ್ವಜನಿಕರಿಂದ ಏನು ವಿವಿಧ ರೀತಿಯ ಠೇವಣಿಗಳನ್ನ ಸ್ವೀಕರಿಸ್ತಾರಲ್ಲ, ಸೊ ಇದು ಆ ಠೇವಣಿಗಳು ಕೂಡ ಬ್ಯಾಂಕಿನ ಒಂದು ಪ್ರಮುಖ ಹೊಣೆಗಾರಿಕೆಯನ್ನ ಸೂಚಿಸ್ತದೆ ಅಂತೆ. ಈ ಠೇವಣಿಗಳ ಮೊತ್ತ ಷೇರು ಬಂಡವಾಳ ಮತ್ತೆ ಕಾಯ್ದಿಟ್ಟ ನಿಧಿಯ ಮೊತ್ತಕ್ಕಿಂತಲೂ ಕೂಡ ಅದು ಹೆಚ್ಚಾಗಿರ್ತದೆ. ಅಂದ್ರೆ ಠೇವಣಿದಾರರು ಬೇಡಿದ ತಕ್ಷಣ ಹಿಂತಿರುಗಿಸಬೇಕಾದಂತಹ ಒಂದು ಹಣವನ್ನ ನಾವೇನಂತ ಕರಿತೀವಿ, ಚಾಲ್ತಿ ಠೇವಣಿ ಅಂತೇಳಿ ಕರಿತೇವೆ. ಅದೇ ಪ್ರಕಾರ ಉಳಿತಾಯಕ್ಕಾಗಿ ಇಟ್ಟಂತಹ ಒಂದು ಠೇವಣಿಯ ಹಣವನ್ನ ನಾವು
ಉಳಿತಾಯ ಠೇವಣಿ ಅಂತೇಳಿ ಕರಿತೇವೆ. ಮತ್ತೆ ಠೇವಣಿದಾರರು ಬ್ಯಾಂಕಿನಲ್ಲಿ ಒಂದು ನಿರ್ದಿಷ್ಟ ಅವಧಿಗಾಗಿ ಇಟ್ಟಂತಹ ಹಣವನ್ನ ನಾವೇನಂತ ಕರಿತೀವಿ, ಸ್ಥಿರ ಠೇವಣಿ ಅಥವಾ ಮುದ್ದತಿ ಠೇವಣಿ ಅಂತೇಳಿ ಕರಿತೇವೆ. ಸೊ ಬ್ಯಾಂಕು ಇದನ್ನ ಬಡ್ಡಿ ಸಹಿತ ಠೇವಣಿದಾರರಿಗೆ ಹಿಂದಿರುಗಿಸ್ಬೇಕಾಗ್ತದೆ. ಹೌದಾ? ಸೊ ಹೀಗೆ ಠೇವಣಿಗಳಲ್ಲಿ ಈ 3 ಪ್ರಕಾರಗಳಿರೋದನ್ನು ನಾವು ಗಮನಿಸಬಹುದು. ನಂತರ ಹೇಳ್ಬೇಕಂತಂದ್ರೆ 4ನೇದಾಗಿ ಇತರ ಅಂದ್ರೆ ಹೊಣೆಗಳ ವಿಭಾಗದಲ್ಲಿ ಬರುವಂತಹ ಇನ್ನೊಂದು ಐಟಮ್ ಏನಪ್ಪಾ ಅಂತ ಹೇಳಿದ್ರೆ ಇತರ ಬ್ಯಾಂಕುಗಳಿಂದ ಪಡೆದಂತಹ ಸಾಲಗಳು. ನೋಡಿ, ತನ್ನ ಉದ್ದೇಶಗಳನ್ನ ಈಡೇರಿಸಿಕೊಳ್ಳೋದಕ್ಕೋಸ್ಕರ ಬ್ಯಾಂಕ್ ಏನ್ ಮಾಡುತ್ತೆ, ತಾತ್ಕಾಲಿಕ ಅವಧಿಗೆ ಅದು ಇತರ ಬ್ಯಾಂಕುಗಳಿಂದ ಸಾಲವನ್ನ ಪಡೆದಿರ್ತದೆ. ಈ ಹಣವನ್ನ ಮರಳಿ ಕೊಡೋದು ಅದು ಬ್ಯಾಂಕಿನ ಒಂದು ಹೊಣೆಯಾಗಿರ್ತದೆ ಅಂತೇಳಿ ಹೇಳ್ಬೋದು. ನಂತರ ಅದರಲ್ಲಿ ಕೊನೆಯದಾಗಿ ಹೇಳ್ಬೇಕಂತಂದ್ರೆ ಒಪ್ಪಿಗೆಗಳು ಮತ್ತು ಸಮ್ಮತಿಗಳು ಅಂತ. ಏನ್ ಹೇಳಿ? ಒಪ್ಪಿಗೆಗಳು ಮತ್ತು ಸಮ್ಮತಿಗಳು ಅಂದ್ರೆ ಅಕ್ಸೆಪ್ಟೆನ್ಸಸ್ ಅಂಡ್ ಎಂಡೋರ್ಸ್ಮೆಂಟ್ ಆನ್ ಬಿಹಾಫ್ ಆಫ್ ಕಸ್ಟಮರ್ಸ್ ಅಂತೇಳಿ. ಅಂದ್ರೆ ಗ್ರಾಹಕರ ಪರವಾಗಿ ಒಪ್ಪಿಗೆಗಳು ಮತ್ತು ಸಮ್ಮತಿಗಳು, ಇದು ಕೂಡ ಹೊಣೆಗಳ ವಿಭಾಗದಲ್ಲಿ ಬರುವಂತಹ ಇನ್ನೊಂದು ಐಟಮ್ ಅಂತೇಳಿ ಹೇಳ್ಬೋದು. ಅಂದ್ರೆ ತನ್ನ ಗ್ರಾಹಕರ ಪರವಾಗಿ ಬ್ಯಾಂಕು ಹಣವನ್ನ ಕೊಡ್ಲಿಕ್ಕೆ ಸಮ್ಮತಿಸಿ ರುಜು ಹಾಕಿದಂತಹ ಹುಂಡಿಗಳು, ಇದು ಹೊಣೆಗಳ ವಿಭಾಗದಲ್ಲಿ ಬರುವಂತಹ ಒಂದು ಕೊನೆಯ ಐಟಮ್. ಅಂದ್ರೆ ಸಾಲಗಾರನಾಗಿ ಇತರರಿಗೆ ಹುಂಡಿಯನ್ನ ಕೊಟ್ಟಿರುವಂತಹ ತನ್ನ ಗಿರಾಕಿ ವಾಯ್ದೆ ತೀರೋದ್ರೊಳಗೆ ಆ ಮೊತ್ತವನ್ನೇನಾದ್ರೂ ಅವನು ಪಾವತಿ ಮಾಡದೇ ಇದ್ರೆ ಅವನ ಪರವಾಗಿ ತಾನು ಪಾವತಿ ಮಾಡ್ತೇನೆ ಅಂತೇಳಿ ಬ್ಯಾಂಕು ಒಪ್ಪಿ ರುಜು ಹಾಕಿರ್ತದೆ. ಅಂದ್ರೆ ತನ್ನ ಗ್ರಾಹಕರ ಪರವಾಗಿ ಬ್ಯಾಂಕು ಹಣವನ್ನ ಕೊಡ್ಲಿಕ್ಕೆ ಸಮ್ಮತಿಸಿ ರುಜು ಹಾಕಿದಂತಹ ಹುಂಡಿಗಳು, ಇದು 5ನೆಯ ಒಂದು ಐಟಮ್ ಬಾಬು ಅಂತೇಳಿ ಹೇಳ್ಬೋದು. ಯಾಕಂದ್ರೆ ಸಾಲ್ಗಾರನಾಗಿ ಇತರರಿಗೆ ಹುಂಡಿಯನ್ನ ಕೊಟ್ಟಿರುವಂತಹ ತನ್ನ ಗಿರಾಕಿ ಏನಾದ್ರೂ ವಾಯ್ದೆ ತೀರೋದ್ರೊಳಗೆ ಆ ಮೊತ್ತವನ್ನ ಪಾವತಿ ಮಾಡದೇ ಇದ್ರೆ ಅವನ ಪರವಾಗಿ ತಾನು ಪಾವತಿ ಮಾಡ್ತೇನೆ ಅಂತೇಳಿ ಬ್ಯಾಂಕ್ ಏನ್ ಮಾಡುತ್ತೆ, ಒಪ್ಪಿ ರುಜು ಹಾಕಿರುತ್ತೆ. ಹುಂಡಿಯಲ್ಲಿ ನಮೂದಿಸಿರುವಂತಹ ಹಣವನ್ನ ಗಿರಾಕಿ ಕೊಡ್ಲಿಕ್ಕೆ ತಪ್ಪಿದ್ರೆ ಬ್ಯಾಂಕು ಪಾವತಿ ಮಾಡ್ಬೇಕಾಗಿರೋದ್ರಿಂದ ಅದ್ರ ಪಾಲಿಗೆ ಏನಾಗುತ್ತೆ, ಇದು ಕೂಡ ಒಂದು ಹೊಣೆಯಾಗಿದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಹುಂಡಿಯ ಹಣದ ವ್ಯಾಪ್ತಿಗೆ ಒಪ್ಪಿ ಅದು ರುಜು ಹಾಕ್ಬೇಕಾದ್ರೆ ಬ್ಯಾಂಕ್ ಏನ್ ಮಾಡುತ್ತೆ, ಗ್ರಾಹಕರಿಂದ ಸಾಕಷ್ಟು ಮೊತ್ತದ ಭದ್ರತೆಯನ್ನಾದ್ರೂ ಇಟ್ಕೊಂಡಿರುತ್ತೆ. ಆದ್ರಿಂದ ಈ ಅಂಶವನ್ನ ನಾವೇನ್ ಮಾಡ್ತೀವಿ, 2 ವಿಭಾಗದಲ್ಲಿ ತೋರಿಸ್ತೇವೆ, ಸಾಲಗಳ ವಿಭಾಗದಲ್ಲಿ ಮತ್ತು ಆಸ್ತಿಗಳ ವಿಭಾಗದಲ್ಲಿ. 2 ವಿಭಾಗದಲ್ಲೂ ಕೂಡ ಈ ಒಂದು ಅಂಶವನ್ನ ನಾವು ನಮೂದಿಸಿರ್ತೇವೆ ಅಂತೇಳಿ ಹೇಳ್ಬೋದು. ಗೊತ್ತಾಯ್ತಲ್ಲ? ಸೊ ಇದು ಅಂದ್ರೆ ವಾಣಿಜ್ಯ ಬ್ಯಾಂಕಿನ ಒಂದು ಹೊಣೆಗಳ ವಿಭಾಗದಲ್ಲಿ ಬರುವಂತಹ ಎಲ್ಲಾ ಐಟಮ್ಸ್ಗಳು ಅಂತೇಳಿ ಹೇಳ್ಬೋದು. ನಂತರ ಈಗ ಆಸ್ತಿಗಳ ವಿಭಾಗ, ವಾಣಿಜ್ಯ ಬ್ಯಾಂಕಿನ ಲೇಣಿ ದೇಣಿ ಪಟ್ಟಿಯಲ್ಲಿ ಈಗ ಆಸ್ತಿಗಳ ಒಂದು ವಿಭಾಗದ ಬಗ್ಗೆ ಚರ್ಚೆ ಮಾಡೋಣ. ಅದನ್ನ ಅಸೆಟ್ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್ ಆಫ್ ದ ಕಮರ್ಷಿಯಲ್ ಬ್ಯಾಂಕ್ ಅಂತೇಳಿ ಕರಿತೇವೆ. ಇದನ್ನ ಇನ್ನೊಂದೇನಪ್ಪಾ ಅಂದ್ರೆ ಲಿಕ್ವಿಡಿಟಿ ಅಂಡ್ ಪ್ರಾಫಿಟಬಿಲಿಟಿ ಅಂತ ಕರಿತೇವೆ. ಈ ವಿಭಾಗವನ್ನ ನಾವು ದ್ರವತ್ವ ಮತ್ತು ಲಾಭದಾಯಕತ್ವ ಅಂತೇಳಿ ಕರಿತೇವೆ. ಯಾವುದು? ವಾಣಿಜ್ಯ ಬ್ಯಾಂಕಿನ ಆಸ್ತಿಗಳ ವಿಭಾಗವನ್ನ ನಾವು ಏನಂತ ಕರಿತೀವಿ? ದ್ರವತ್ವ ಮತ್ತು ಲಾಭದಾಯಕತ್ವ, ಲಿಕ್ವಿಡಿಟಿ ಅಂಡ್ ಪ್ರಾಫಿಟಬಿಲಿಟಿ ಅಂತ. ಏನು ಈ ಆಸ್ತಿಗಳ ವಿಭಾಗ ಇದೆಯಲ್ಲ, ಇದು ಹೆಚ್ಚು ಜಟಿಲವಾದಂತಹ ಕುತೂಹಲಕಾರಿಯಾದಂತಹ ಒಂದು ಅಂಶ ಆಗಿದೆ ಅಂತೇಳಿ ಹೇಳ್ಬೋದು. ಆಸ್ತಿಗಳ ವಿಭಾಗ ಹೆಚ್ಚು ಜಟಿಲವಾದಂತಹ ಕುತೂಹಲಕಾರಿಯಾದಂತಹ ಅಂಶ ಆಗಿದೆ. ಯಾಕೆಂದ್ರೆ ಏನಕ್ಕೆ, ಇತರರು ಬ್ಯಾಂಕಿಗೆ ಕೊಡಬೇಕಾದಂತಹ ಹಣನೇ ಬ್ಯಾಂಕಿನ ಆಸ್ತಿ. ಅಂದ್ರೆ ಏನು, ಇತರರು ಬ್ಯಾಂಕಿಗೆ ಕೊಡಬೇಕಾದಂತಹ ಹಣವೇ ನಾವೇನಂತ ಕರಿತೀವಿ, ಬ್ಯಾಂಕಿನ ಆಸ್ತಿಯಾಗಿದೆ ಅಂತೇಳಿ ಕರಿತೇವೆ. ಅಂದ್ರೆ ಏನು, ಬ್ಯಾಂಕು ಇತರರಿಗೆ ನೀಡಿದಂತಹ ವಿವಿಧ ಬಗೆಯ ಸಾಲಗಳಿದೆಯಲ್ಲ, ಅದು ಬ್ಯಾಂಕಿನ ಆಸ್ತಿಗಳು ಅಂತೇಳಿ ಕರಿತೇವೆ. ಯಾಕೆ ಅಂದ್ರೆ ಬ್ಯಾಂಕು ಗ್ರಾಹಕರಿಗೆ ಏನು ವಿವಿಧ ರೀತಿಯ ಸಾಲಗಳನ್ನ ನೀಡಿರುತ್ತಲ್ಲ, ಸೊ ಇದರಿಂದ ಏನಾಗ್ತದೆ, ಈ ಆಸ್ತಿಗಳಿಂದ ಆ ಬ್ಯಾಂಕಿಗೆ ಏನ್ ಬರುತ್ತೆ, ಬಡ್ಡಿ ಬರುತ್ತೆ, ಡಿಸ್ಕೌಂಟ್, ಒಟ್ಟ, ಲಾಭಾಂಶ, ಕಮಿಷನ್, ಹೀಗೆ ಮೊದಲಾದವುಗಳ ರೂಪದಲ್ಲಿ ಅದಕ್ಕೆ ಆದಾಯ ಬರುತ್ತೆ ಅಲ್ವಾ. ಸೊ ಕೆಲವು ಆಸ್ತಿಗಳಿಂದ ಹೆಚ್ಚು ಆದಾಯ ಬಂದ್ರೆ ಇನ್ ಕೆಲವು ಆಸ್ತಿಗಳಿಂದ ಏನಾಗುತ್ತೆ, ಅದಕ್ಕೆ ಕಡಿಮೆ ಆದಾಯ ಬರ್ತದೆ. ಸೊ ಹೀಗಾಗಿ ಆಸ್ತಿಗಳ ವಿಭಾಗ ಬಹಳಷ್ಟು ಜಟಿಲವಾದಂತಹ ಕುತೂಹಲಕಾರಿಯಾದಂತಹ ಒಂದು ಅಂಶವಾಗಿದೆ ಅಂತಲೇ ಹೇಳ್ಬೋದು. ಯಾಕೆ, ಇತರರು ಬ್ಯಾಂಕಿಗೆ ಕೊಡಬೇಕಾದ ಹಣವೇ ಬ್ಯಾಂಕಿನ
ಆಸ್ತಿಯಾಗಿದೆ. ಯಾಕೆಂದ್ರೆ ಬ್ಯಾಂಕು ಇತರರಿಗೆ ನೀಡಿದಂತಹ ವಿವಿಧ ಬಗೆಯ ಸಾಲಗಳು ಅದರ ಆಸ್ತಿಗಳಾಗಿವೆ. ಯಾಕೆ? ಈ ಆಸ್ತಿಗಳಿಂದಲೇ ಬ್ಯಾಂಕಿಗೆ ಬಡ್ಡಿ, ಲಾಭಾಂಶ, ಆಮೇಲೆ ಕಮಿಷನ್ನು ಮೊದಲಾದವುಗಳ ರೂಪದಲ್ಲಿ ಅದಕ್ಕೆ ಆದಾಯ ಬರ್ತದೆ. ಗೊತ್ತಾಯ್ತಲ್ಲ? ಸೊ ಹೀಗೆ ಬ್ಯಾಂಕು ತನ್ನ ಬಳಿ ಇರುವಂತಹ ಠೇವಣಿಯ ಹಣದಿಂದ ಆದಾಯವನ್ನ ಗಳಿಸುವಂತಹ ಆಸ್ತಿಗಳನ್ನ ಹೊಂದಬೇಕಾದ್ರೆ, ಅಂದ್ರೆ ಬ್ಯಾಂಕು ತನ್ನ ಬಳಿ ಇರುವಂತಹ ಠೇವಣಿಯ ಹಣದಿಂದ ಆದಾಯ ಗಳಿಸುವಂತಹ ಆಸ್ತಿಗಳನ್ನ ಹೊಂದಬೇಕಾದ್ರೆ, ಅಂದ್ರೆ ಇತರರಿಗೆ ಸಾಲಗಳನ್ನ ನೀಡಬೇಕಾದ್ರೆ ಬ್ಯಾಂಕು ಮುಖ್ಯವಾಗಿ 2 ತತ್ವಗಳನ್ನ ಅದು ಗಮನಿಸಬೇಕಾಗ್ತದೆ. ಅವುಗಳು ಯಾವುವಪ್ಪ ಅಂದ್ರೆ, ಒಂದು ದ್ರವತ್ವ, ಇನ್ನೊಂದು ಲಾಭದಾಯಕತ್ವ. ಒಂದು ದ್ರವತ್ವ, ಇನ್ನೊಂದು ಲಾಭದಾಯಕತ್ವ. ಏನಾಗಂದ್ರೆ ದ್ರವತ್ವ ಅಂದ್ರೆ ಏನಪ್ಪಾ? ಬ್ಯಾಂಕು ತನ್ನ ಬಳಿ ನಗದು ರೂಪದಲ್ಲಿಟ್ಟುಕೊಂಡಿರುವ ಠೇವಣಿಯ ಹಣ ಅಂತ. ಏನ್ ಹೇಳಿ? ಬ್ಯಾಂಕು ದ್ರವತ್ವ ಅಂದ್ರೆ ಲಿಕ್ವಿಡಿಟಿ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಬ್ಯಾಂಕು ತನ್ನ ಬಳಿ ನಗದು ರೂಪದಲ್ಲಿ ಇಟ್ಟುಕೊಂಡಿರುವಂತಹ ಠೇವಣಿಯ ಹಣ ಅಂತೇಳಿ ಹೇಳ್ಬೋದು. ಅಂದ್ರೆ ಬ್ಯಾಂಕ್ ಏನ್ ಮಾಡ್ತದೆ? ತನ್ನ ಠೇವಣಿಯ ಹಣವನ್ನೇ ಇತರರಿಗೆ ಸಾಲವನ್ನ ಕೊಡ್ಲಿಕ್ಕೆ ಉಪಯೋಗಿಸೋದ್ರಿಂದ, ಮತ್ತೆ ಈ ಹಣವನ್ನ ಠೇವಣಿದಾರರಿಗೆ ಬೇಡಿದ ತಕ್ಷಣ ಹಿಂದಿರುಗಿಸ್ಬೇಕಾಗಿರೋದ್ರಿಂದ ಬ್ಯಾಂಕು ತನ್ನ ಬಳಿ ಎಷ್ಟು ಹಣವನ್ನ ಇಟ್ಕೊಳ್ಬೇಕು ಅನ್ನೋದನ್ನ ನಿರ್ಧರಿಸಬೇಕಾಗ್ತದೆ. ನೋಡಿ, ಇಲ್ಲಿ ಬಾರಿ ಇದೊಂದು ಕುತೂಹಲಕಾರಿಯಾದಂತಹ ಒಂದು ವಿಷಯ. ಯಾಕೆ ಅಂತ ಹೇಳಿದ್ರೆ, ಈಗ ನೋಡಿ, ಬ್ಯಾಂಕು ತನ್ನ ಠೇವಣಿಯ ಹಣವನ್ನೇ ಇತರರಿಗೆ ಏನ್ ಮಾಡ್ತದೆ? ಸಾಲವನ್ನ ಕೊಡ್ಲಿಕ್ಕೆ ಅದು ಉಪಯೋಗಿಸೋದ್ರಿಂದ, ಮತ್ತೆ ಈ ಹಣವನ್ನ ಠೇವಣಿದಾರರಿಗೆ ಬೇಡಿದ ತಕ್ಷಣ ಅದು ಹಿಂದಿರುಗಿಸ್ಬೇಕಾಗಿರೋದ್ರಿಂದ, ಹಾಗಾದ್ರೆ ಬ್ಯಾಂಕು ತನ್ನ ಬಳಿ ಎಷ್ಟು ಹಣವನ್ನ ಇಟ್ಕೊಳ್ಬೇಕು ಅನ್ನೋದನ್ನ ಫಸ್ಟ್ ನಿರ್ಧರಿಸಬೇಕಾಗ್ತದೆ. ಯಾಕೆಂದ್ರೆ ಠೇವಣಿಗಳ ಎಲ್ಲಾ ಹಣವನ್ನ ನಗದು ರೂಪದಲ್ಲೇ ಇಟ್ಕೊಂಡ್ಬಿಟ್ರೆ, ಠೇವಣಿಗಳ ಎಲ್ಲಾ ಹಣವನ್ನ ನಗದು ಇಟ್ಕೊಂಡ್ಬಿಟ್ರೆ ಬ್ಯಾಂಕಿಗೇನೋ 100ಕ್ಕೆ 100ರಷ್ಟು ಹಿಂದಿರುಗಿಸುವಂತಹ ಒಂದು ಶಕ್ತಿ ಬರ್ತದೆ. ಈಗ ನಾವಿಟ್ಟ ಎಲ್ಲಾ ಹಣವನ್ನ ಬ್ಯಾಂಕು ನಗದು ರೂಪದಲ್ಲೇ ಇಟ್ಕೊಂಡ್ಬಿಟ್ರೆ, ನಾವ್ ಯಾವಾಗ ಬೇಕಾದ್ರೂ ಹೋಗಿ ಬ್ಯಾಂಕಿಗೆ ಕೇಳಿದ್ರೆ ಆ ಹಣವನ್ನ ಅದು ಹಿಂದಿರುಗಿಸ್ಬೋದು. ಅಂದ್ರೆ ಅದಕ್ಕೆ 100ಕ್ಕೆ 100ರಷ್ಟು ಹಿಂದಿರುಗಿಸುವಂತ ಒಂದು ಶಕ್ತಿ ಬರ್ತದೆ. ಅಂದ್ರೆ ಒಂದೇ ವೇಳೆಗೆ ಎಲ್ಲಾ ಗ್ರಾಹಕರು ಹೋಗಿ ಬ್ಯಾಂಕಿಗೆ ಹಣವನ್ನ ಕೇಳಿದ್ರೆ ಬ್ಯಾಂಕು ಅವರ ಹಣವನ್ನ ತಕ್ಷಣ ಅದು ಹಿಂದಿರುಗಿಸಬಹುದಾಗಿದೆ. ಇದರಿಂದ ಬ್ಯಾಂಕು ತನ್ನ ಠೇವಣಿದಾರರೆಲ್ಲರ ಅಂದ್ರೆ ಸಾರ್ವಜನಿಕರ ವಿಶ್ವಾಸವನ್ನ ಅದು ಅತಿ ಸುಲಭವಾಗಿ ಗಳಿಸ್ತದೆ. ಇದರಿಂದ ಏನು? ಬ್ಯಾಂಕು ತನ್ನ ಠೇವಣಿದಾರರೆಲ್ಲರ ಅಂದ್ರೆ ಸಾರ್ವಜನಿಕರ ವಿಶ್ವಾಸವನ್ನ ಅತಿ ಸುಲಭವಾಗಿ ಗಳಿಸ್ತದೆ. ಆದ್ರೆ ಹೀಗ್ ಮಾಡಿದಾಗ ಬ್ಯಾಂಕಿಗೆ ಯಾವ ಆದಾಯವನ್ನು ಕೂಡ ಗಳಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ? ಗ್ರಾಹಕರ ಎಲ್ಲಾ ಹಣವನ್ನ ತನ್ನ ಬಳಿನೇ ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ? ಇದರಿಂದ ಏನ್ ಆದಾಯ ಸಿಗುತ್ತೆ ಬ್ಯಾಂಕಿಗೆ ಅಲ್ವಾ? ಹೀಗ್ ಮಾಡಿದಾಗ ಬ್ಯಾಂಕಿಗೆ ಯಾವುದೇ ಆದಾಯವನ್ನ ಗಳಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಬ್ಯಾಂಕು ಸಾರ್ವಜನಿಕರ ಹಣದಲ್ಲೇ ವ್ಯವಹರಿಸುವಂತಹ ಒಂದು ಸಂಸ್ಥೆ ಆಗಿರೋದ್ರಿಂದ, ಇನ್ನೊಂದ್ ಕಡೆ ಏನಾಗುತ್ತೆ? ಅದು ಲಾಭದಾಯಕತ್ವ ತತ್ವವನ್ನ ಸಂಪೂರ್ಣವಾಗಿ ಕಡೆಗಣಿಸಿದಂತಾಗುತ್ತೆ. ಅಂದ್ರೆ ಬರೀ ದ್ರವತ್ವಕ್ಕೆನೆ ಹೆಚ್ಚು ಮಹತ್ವವನ್ನ ಕೊಟ್ಬಿಟ್ರೆ, ಎಲ್ಲಾ ಹಣವನ್ನ ನಗದು ರೂಪದಲ್ಲಿ ತನ್ನ ಹತ್ರನೇ ಇಟ್ಕೊಂಡ್ಬಿಟ್ರೆ ಬ್ಯಾಂಕಿಗೆ ಏನ್ ಆದಾಯ ಬರುತ್ತೆ ಅಲ್ವಾ? ಸೊ ಇನ್ನೊಂದ್ ಕಡೆ ಏನಾಗುತ್ತೆ? ಲಾಭದಾಯಕತ್ವ ತತ್ವವನ್ನ ಸಂಪೂರ್ಣವಾಗಿ ಕಡೆಗಣಿಸಿದಾಗುತ್ತೆ. ಆದ್ರೆ ವಾಣಿಜ್ಯ ಬ್ಯಾಂಕು ಒಂದು ಖಾಸಗಿ ಸಂಸ್ಥೆಯಾಗಿದ್ದು, ವಾಣಿಜ್ಯ ಬ್ಯಾಂಕು ಒಂದು ಖಾಸಗಿ ಸಂಸ್ಥೆಯಾಗಿದ್ದು, ಅದು ಕೂಡ ಇತರ ವ್ಯಾಪಾರಿ ಸಂಸ್ಥೆಗಳಂತೆ ತನ್ನ ಷೇರುದಾರರ ಸಲುವಾಗಿ ಆದಷ್ಟು ಹೆಚ್ಚು ಲಾಭವನ್ನ ಗಳಿಸಬೇಕು ಅನ್ನುವಂತಹ ಒಂದು ಗುರಿಯನ್ನ ಅದು ಇಟ್ಕೊಂಡಿರುತ್ತೆ. ಅದು ಅಲ್ಲದೆ ಷೇರುದಾರರಿಗೆ ಲಾಭಾಂಶವನ್ನ ಹಂಚಲಿಕ್ಕೆ, ಸಿಬ್ಬಂದಿಗಳಿಗೆ ಸಂಬಳವನ್ನ ಕೊಡ್ಲಿಕ್ಕೆ, ಮತ್ತೆ ಠೇವಣಿಗಳ ಮೇಲೆ ಬಡ್ಡಿಯನ್ನ ಕೊಡ್ಲಿಕ್ಕೆ, ಹೀಗೆ ಹಲವಾರು ವೆಚ್ಚಗಳನ್ನ ನಿರ್ವಹಿಸಿ ಬ್ಯಾಂಕು ತನ್ನ ಲೇವಾದೇವಿ ವ್ಯವಹಾರವನ್ನ ಮಾಡ್ಬೇಕಾದ್ರೆ ಲಾಭದಾಯಕತ್ವ ತತ್ವವನ್ನು ಕೂಡ ಅದು ಗಮನಿಸಬೇಕಾಗ್ತದೆ. ಅಂದ್ರೆ ಅಲ್ಲಿಗೆ ದ್ರವತ್ವ ಮತ್ತು ಲಾಭದಾಯಕತ್ವ ಎರಡೂ ತತ್ವಗಳು ಪರಸ್ಪರ ವಿರುದ್ಧವಾಗಿದ್ದು, ಅವುಗಳಲ್ಲಿ ಸಮನ್ವಯವನ್ನ ಸಾಧಿಸೋದಿದೆಯಲ್ಲ, ಇದು ಒಬ್ಬ ಜಾಣ ಬ್ಯಾಂಕರನ ಒಂದು ಕರ್ತವ್ಯವಾಗಿದೆ ಅಂತೇಳಿ ಹೇಳ್ಬೋದು. ಯಾಕಂದ್ರೆ ಯಾವುದೇ ಒಬ್ಬ ಬ್ಯಾಂಕರ್ ಆಗ್ಲಿ
ಯಾವುದೇ ಒಂದು ತತ್ವಕ್ಕೆ ಪ್ರಾಮುಖ್ಯತೆಯನ್ನು ನೀಡಿ ಇನ್ನೊಂದನ್ನ ಕಡೆಗಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಎರಡೂ ತತ್ವಗಳಲ್ಲಿ ಅಂದ್ರೆ ದ್ರವತ್ವ ಮತ್ತು ಲಾಭದಾಯಕತ್ವ ಈ ಎರಡೂ ತತ್ವಗಳಲ್ಲಿ ಸಮನ್ವಯವನ್ನ ಸಾಧಿಸಿದ್ರೆ ಮಾತ್ರ ಬ್ಯಾಂಕಿಗೆ ಏನಾಗ್ತದೆ, ಜನರ ಒಂದು ವಿಶ್ವಾಸವನ್ನ ಕಾಯ್ದುಕೊಳ್ಳೋದಿಕ್ಕೆ ಮತ್ತೆ ಅದೇ ವೇಳೆಗೆ ಆದಷ್ಟು ಹೆಚ್ಚು ಲಾಭವನ್ನ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಹೇಳ್ಬೋದು. ಸೊ ಹೀಗೆ ದ್ರವತ್ವ ಮತ್ತು ಲಾಭದಾಯಕತ್ವ ಈ ಎರಡೂ ತತ್ವಗಳನ್ನ ಈ ಎರಡೂ ತತ್ವಗಳಿಗೂ ಪ್ರಾಮುಖ್ಯತೆಯನ್ನ ನೀಡಿ ಅದು ಏನಪ್ಪಾ ಅಂತಂದ್ರೆ ಎರಡೂ ತತ್ವಗಳನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಅಂತೇಳಿ ಹೇಳ್ಬೋದು. ಒಟ್ನಲ್ಲಿ ಬ್ಯಾಂಕರ್ ದ್ರವತ್ವ ಮತ್ತು ಲಾಭದಾಯಕತ್ವ ತತ್ವಗಳಲ್ಲಿ ಸಮನ್ವಯವನ್ನ ಸಾಧಿಸ್ಲಿಕ್ಕೆ ತನ್ನ ಠೇವಣಿಯ ಹಣವನ್ನ ಆದಾಯ ಗಳಿಸುವಂತಹ ವಿವಿಧ ಆಸ್ತಿಗಳಲ್ಲಿ ವಿವಿಧ ಪ್ರಮಾಣದಲ್ಲಿ ಅದು ವಿತರಣೆಯನ್ನ ಮಾಡ್ಬೇಕಾಗ್ತದೆ ಅಂತೇಳಿ ಹೇಳ್ಬೋದು. ಆ ಮೂಲಕ ಏನಪ್ಪಾ ಅಂದ್ರೆ ಒಂದು ಕಡೆ ಬೇಡಿದ ತಕ್ಷಣ ಠೇವಣಿದಾರರಿಗೆ ಹಣವನ್ನ ನೀಡ್ಲಿಕ್ಕೆ ಸಾಧ್ಯವಾಗುವಂತೆ ಸಾಕಷ್ಟು ನಗದು ಹಣವನ್ನ ಹೊಂದಿರೋದು, ಇನ್ನೊಂದ್ ಕಡೆ ತನ್ನ ವೆಚ್ಚಗಳನ್ನ ನಿರ್ವಹಿಸ್ಲಿಕ್ಕೆ ಮತ್ತೆ ಷೇರುದಾರರಿಗೆ ಲಾಭಾಂಶವನ್ನ ಹಂಚಲಿಕ್ಕೆ ಬೇಕಾಗಿರುವಂತಹ ವರಮಾನವನ್ನ ಅಂದ್ರೆ ಆದಾಯವನ್ನ ಸಂಪಾದನೆ ಮಾಡೋದು ಕೂಡ ಬ್ಯಾಂಕು ಉದ್ದಿಮೆಯನ್ನ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗುವುದರ ಒಂದು ಗುಟ್ಟು ಅಂತೇಳಿ ಹೇಳ್ಬೋದು. ಅಂದ್ರೆ ಏನಿಲ್ಲಿ ಒಂದು ಕಡೆ ಏನ್ ಮಾಡ್ಬೇಕು, ಬೇಡಿದ ತಕ್ಷಣ ಠೇವಣಿದಾರರಿಗೆ ಹಣವನ್ನ ನೀಡ್ಲಿಕ್ಕೆ ಸಾಧ್ಯವಾಗುವಂತೆ ಸಾಕಷ್ಟು ನಗದು ಹಣವನ್ನ ಹೊಂದಿರೋದು, ಇನ್ನೊಂದ್ ಕಡೆ ತನ್ನ ವೆಚ್ಚಗಳನ್ನ ನಿರ್ವಹಿಸ್ಲಿಕ್ಕೆ ಮತ್ತೆ ಷೇರುದಾರರಿಗೆ ಲಾಭಾಂಶವನ್ನ ಹಂಚಲಿಕ್ಕೆ ಬೇಕಾಗಿರುವಂತಹ ಆದಾಯವನ್ನ ಸಂಪಾದನೆ ಮಾಡೋದು ಕೂಡ ಬ್ಯಾಂಕು ಉದ್ದಿಮೆಯನ್ನ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗುವುದರ ಒಂದು ಗುಟ್ಟು ಅಂತೇಳಿ ಹೇಳ್ಬೋದು. ಹಾಗಾದ್ರೆ ಈಗ ನೋಡೋಣ, ಆದಾಯವನ್ನ ಗಳಿಸುವಂತಹ ಈ ವಿವಿಧ ಆಸ್ತಿಗಳು ಯಾವುವು? ಅವುಗಳಲ್ಲಿ ಠೇವಣಿಯ ಹಣವನ್ನ ವಿತರಣೆ ಮಾಡುವ ಮೂಲಕ ಅಂದ್ರೆ ಠೇವಣಿಯ ಹಣವನ್ನ ವಿತರಣೆ ಮಾಡುವ ವಿವಿಧ ಪ್ರಮಾಣಗಳು ಯಾವುವು ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಳೋದು ಅಗತ್ಯವಾಗಿದೆ ಅಂತೇಳಿ ಹೇಳ್ಬೋದು. ಈಗ ನೋಡಿ, ಆಸ್ತಿಗಳ ವಿಭಾಗದಲ್ಲಿ ಬರುವಂತಹ ವಿವಿಧ ಅಂಶಗಳ ಬಗ್ಗೆ ಈಗ ಚರ್ಚೆ ಮಾಡೋಣ. ಅದರಲ್ಲಿ ನೋಡಿ, ಆ ಟೇಬಲ್ ಗಮನಿಸಿ ನೀವು, ಅದರಲ್ಲಿ ಮೊದಲನೇದಾಗಿ ನಗದು ಹಣ ಅಂತೇಳಿ, ಏನು ಕ್ಯಾಶ್ ಇನ್ ಹ್ಯಾಂಡ್. ನಗದು ಹಣ ಅಂದ್ರೆ ಬ್ಯಾಂಕಿನ ಪೆಟ್ಟಿಗೆಯಲ್ಲಿರುವಂತಹ ನಾಣ್ಯ ಮತ್ತು ನೋಟುಗಳು, ಬ್ಯಾಂಕಿನ ಪೆಟ್ಟಿಗೆಯಲ್ಲಿರುವಂತಹ ನಾಣ್ಯ ಮತ್ತು ನೋಟುಗಳು, ಮತ್ತೆ ಜೊತೆಗೆ ಕೇಂದ್ರ ಬ್ಯಾಂಕಿನಲ್ಲಿರುವಂತಹ ಶಿಲ್ಕು, ಮತ್ತೆ ಇತರ ಬ್ಯಾಂಕುಗಳಲ್ಲಿರುವಂತಹ ಶಿಲ್ಕು, ಆಮೇಲೆ ಚೆಕ್ಕುಗಳ ಮೂಲಕ ಇತರ ಬ್ಯಾಂಕುಗಳಿಂದ ಬರಬೇಕಾದಂತಹ ಒಂದು ಹಣ, ಇವೆಲ್ಲವೂ ಬ್ಯಾಂಕಿಗೆ ಬೇಕಾದಾಗ ನಗದು ರೂಪದಲ್ಲಿ ಇವೆಲ್ಲವೂ ಕೂಡ ಬ್ಯಾಂಕಿಗೆ ಬೇಕಾದಾಗ ನಗದು ರೂಪದಲ್ಲಿ ಸಿಗುವಂತಹ ಆಸ್ತಿಗಳು ಅಂತೇಳಿ ಹೇಳ್ಬೋದು. ಈ ಎಲ್ಲಾ ಆಸ್ತಿಗಳು ಕೂಡ ಬ್ಯಾಂಕಿಗೆ ಏನಾಗ್ತದೆ, ಪ್ರಥಮ ರಕ್ಷಣೆಯನ್ನ ನೀಡ್ತವೆ. ಅಂದ್ರೆ ಏನು, ಬ್ಯಾಂಕಿನ ಪೆಟ್ಟಿಗೆಯಲ್ಲಿರುವಂತಹ ನಾಣ್ಯ ಮತ್ತೆ ನೋಟುಗಳು, ಕೇಂದ್ರ ಬ್ಯಾಂಕಿನಲ್ಲಿರುವಂತಹ ಶಿಲ್ಕು, ಮತ್ತೆ ಇತರ ಬ್ಯಾಂಕುಗಳಲ್ಲಿರುವಂತಹ ಶಿಲ್ಕು, ಜೊತೆಗೆ ಚೆಕ್ಕುಗಳ ಮೂಲಕ ಇತರ ಬ್ಯಾಂಕುಗಳಿಂದ ಬರಬೇಕಾದಂತಹ ಹಣ, ಇವೆಲ್ಲವೂ ಕೂಡ ಬ್ಯಾಂಕಿಗೆ ಬೇಕಾದಾಗ ನಗದು ರೂಪದಲ್ಲಿ ಸಿಗುವಂತಹ ಆಸ್ತಿಗಳು ಅಂತೇಳಿ ಹೇಳ್ಬೋದು. ನೋಡಿ, ಈ ಎಲ್ಲಾ ಆಸ್ತಿಗಳು ಕೂಡ ಬ್ಯಾಂಕಿಗೆ ಏನಾಗ್ತದೆ, ಪ್ರಥಮ ರಕ್ಷಣೆಯನ್ನ ನೀಡ್ತವೆ. ಸೊ ಇವುಗಳಿಗೆ 100ಕ್ಕೆ 100ರಷ್ಟು ದ್ರವತ್ವವಿದೆ, ಆದ್ರೆ ಲಾಭದಾಯಕತ್ವ ಶೂನ್ಯವಿದೆ ಅಂತೇಳಿ ಹೇಳ್ಬೋದು. ಆಯ್ತಲ್ಲ? ಸೊ ನಂತರ ಆಸ್ತಿಗಳ ವಿಭಾಗದಲ್ಲಿ ಬರುವಂತಹ ಇನ್ನೊಂದು ಐಟಮ್ ಏನಪ್ಪಾ ಅಂತ ಹೇಳಿದ್ರೆ, ಕೇಳಿದ ತಕ್ಷಣ ಹಿಂದಿರುಗಿಸುವ ಮತ್ತೆ ಅಲ್ಪಕಾಲ ಮುನ್ಸೂಚನೆಯ ಹಣ ಅಂತೇಳಿ ಕರಿತೀವಿ. ಅಂದ್ರೆ ಇದಕ್ಕೆ ಮನಿ ಅಟ್ ಕಾಲ್ ಅಂಡ್ ಶಾರ್ಟ್ ನೋಟಿಸ್ ಅಂತೇಳಿ. ಅಂದ್ರೆ ಏನು, ಕೇಳಿದ ತಕ್ಷಣ ಹಿಂದಿರುಗಿಸುವ ಮತ್ತೆ ಅಲ್ಪಕಾಲ ಮುನ್ಸೂಚನೆಯ ಹಣ. ಮನಿ ಅಟ್ ಕಾಲ್ ಅಂಡ್ ಶಾರ್ಟ್ ನೋಟಿಸ್ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಅತ್ಯಲ್ಪ ಕಾಲಾವಧಿಗೆ ಬ್ಯಾಂಕು ನೀಡಿರುವಂತಹ ಸಾಲಗಳು, ಅತ್ಯಲ್ಪ ಕಾಲಾವಧಿಗೆ ಬ್ಯಾಂಕ್ ನೀಡಿರುವಂತಹ ಸಾಲಗಳು ಮತ್ತೆ ಮುಂಗಡಗಳಿದೆಯಲ್ಲ, ಇದು ಆಸ್ತಿಗಳ ಪಟ್ಟಿಯಲ್ಲಿ ಬರುವಂತಹ ಎರಡನೆಯ ಒಂದು ಬಾಬು ಅಂತೇಳಿ ಹೇಳ್ಬೋದು. ಅಂದ್ರೆ ಈ ಸಾಲಗಳನ್ನ ಸಾಮಾನ್ಯವಾಗಿ ಏನ್ ಮಾಡ್ತದೆ, ಇತರ ಬ್ಯಾಂಕುಗಳು, ಹುಂಡಿ ದಲ್ಲಾಳಿಗಳು ಮತ್ತು ಒಟ್ಟ ಅಂಗಡಿಗಳಿಗೆ ಅದು ನೀಡಲಾಗಿರುತ್ತೆ. ಅಂದ್ರೆ
ಬ್ಯಾಂಕ್ ಏನ್ ಮಾಡ್ತದೆ, ಈ ರೀತಿಯ ಸಾಲಗಳನ್ನ ಈ ಹುಂಡಿ ದಲ್ಲಾಳಿಗಳು, ಬಿಲ್ ಬ್ರೋಕರ್ಸ್ ಅಂತೇಳಿ, ಮತ್ತೆ ಡಿಸ್ಕೌಂಟ್ ಹೌಸಸ್ ಅಂತೇಳಿ, ಸೊ ಇವೆಲ್ಲ ಅಂದ್ರೆ ಹುಂಡಿ ದಲ್ಲಾಳಿಗಳಿಗೆ, ಒಟ್ಟ ಅಂಗಡಿಗಳಿಗೆ ಅದು ನೀಡಿರ್ತದೆ. ಸೊ ಇವುಗಳ ಮೇಲಿನ ಬಡ್ಡಿ ಇರುತ್ತಲ್ಲ, ಅದು ಅತಿ ಕಡಿಮೆ ಇರುತ್ತೆ. ಅಂದ್ರೆ ಏನು, ಎಷ್ಟು ಅಂದ್ರೆ 1% ಮಾತ್ರ ಇರ್ತದೆ, 1% ಇರ್ತದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಬ್ಯಾಂಕು ಮುನ್ಸೂಚನೆ ಕೊಟ್ಟ ಕೂಡ್ಲೆ ಈ ಸಾಲಗಳನ್ನ ಮರುಪಾವತಿ ಮಾಡ್ಬೇಕಾಗಿರುತ್ತೆ. ಅಂದ್ರೆ ಏನಪ್ಪಾ ಅಂದ್ರೆ, ಬ್ಯಾಂಕು ಮುನ್ಸೂಚನೆ ಕೊಟ್ಟ ತಕ್ಷಣ ಈ ಸಾಲಗಳನ್ನ ಮರುಪಾವತಿ ಮಾಡ್ಬೇಕಾಗಿರುತ್ತೆ. ಅಂದ್ರೆ ಈ ಸಾಲಗಳನ್ನ ಹಿಂದಿರುಗಿಸ್ಲಿಕ್ಕೆ 1 ದಿವಸ ಅಥವಾ 3 ದಿವಸ ಅಥವಾ 1 ವಾರ ಮೊದ್ಲೇನೆ ಸೂಚನೆಯನ್ನ ನೀಡಲಾಗಿರುತ್ತೆ. ಆದ್ರಿಂದ ಇವುಗಳನ್ನ ಏನಂತ ಕರೀತಾರೆ, ಅಲ್ಪಾವಧಿ ಮುನ್ಸೂಚನೆಯ ಹಣ ಅಂತೇಳಿ ಕರೀತೇವೆ. ಅಂದ್ರೆ ಬ್ಯಾಂಕು ಮುನ್ಸೂಚನೆ ಕೊಟ್ಟ ತಕ್ಷಣ ಏನ್ ಮಾಡ್ಬೇಕು, ಸಾಲಗಳನ್ನ ತೆಗೆದುಕೊಂಡವರು ಬ್ಯಾಂಕಿಗೆ ಹಿಂದಿರುಗಿಸ್ಬಿಡ್ಬೇಕು. ಅದಕ್ಕೆ ಇದನ್ನ ಅಲ್ಪಕಾಲ ಮುನ್ಸೂಚನೆಯ ಹಣ ಅಂದ್ರೆ ಕೇಳಿದ ತಕ್ಷಣ ಹಿಂದಿರುಗಿಸುವ ಮತ್ತು ಅಲ್ಪಕಾಲ ಮುನ್ಸೂಚನೆಯ ಹಣ ಅಂತೇಳಿ ಕರಿತೇವೆ. ಅಂದ್ರೆ ಇನ್ನೊಂದು ಕಾಲ್ ಮನಿ ಅಂತಾನು ಕೂಡ ಕರಿತೇವೆ. ಕರೆ ಹಣ ಅಂದ್ರೆ ಕರೆದ ತಕ್ಷಣ, ಅಂದ್ರೆ ಬೇಡಿದ ತಕ್ಷಣ ಅದನ್ನ ಹಿಂದಿರುಗಿಸಬೇಕಾಗಿರುವಂತಹ ಸಾಲಗಳು ಅಂತ ಅರ್ಥ ಆಗ್ತದೆ. ಸೊ ಅದಕ್ಕೋಸ್ಕರ ಇದಕ್ಕೆ ಬ್ಯಾಂಕ್ ಟೈಮ್ ಕೊಟ್ಟಿರುತ್ತೆ. ಬರೀ 1 ಡೇ, 3 ಡೇಸ್ ಅಥವಾ 1 ವೀಕ್, ಅದು 1 ವಾರಕ್ಕೆ ಈ ರೀತಿ ಸಾಲ ಕೊಟ್ಟಿರುತ್ತೆ. ಅದು ಬಡ್ಡಿನೂ ಕೂಡ ಕಡಿಮೆ ಇರುತ್ತೆ. ಇದಕ್ಕೆ ಕೇಳಿದ ತಕ್ಷಣ ಅದನ್ನ ಹಿಂದಿರುಗಿಸ್ಬೇಕಾಗ್ತದೆ ಅಂತೇಳಿ ಹೇಳ್ಬೋದು. ಸಾಮಾನ್ಯವಾಗಿ ಏನಪ್ಪಾ ಅಂತಂದ್ರೆ 1 ದಿನದ ಮುನ್ಸೂಚನೆಯ ಸಾಲಗಳೇ ಹೆಚ್ಚಾಗಿ ರೂಢಿಯಲ್ಲಿರ್ತದೆ. ಇದು ಹೆಚ್ಚು ದ್ರವತ್ವವನ್ನ ಪಡೆದಿರುವಂತಹ ಇನ್ನೊಂದು ಬಾಬು ಅಂತೇಳಿ ಹೇಳ್ಬೋದು. ಗೊತ್ತಾಯ್ತಲ್ಲ. ಸೊ ಇದು ಕರೆ ಹಣ ಅಥವಾ ಅಲ್ಪಕಾಲ ಮುನ್ಸೂಚನೆಯ ಹಣ ಅಂದ್ರೆ ಏನು ಅಂತ ನೋಡಿ. ನಿಮ್ಗೆ ಎಕ್ಸಾಮ್ ನಲ್ಲಿ ವಾಟ್ ಈಸ್ ಕಾಲ್ ಮನಿ ಅಂತಾನು ಕೇಳ್ತಾನೆ. ಅಂದ್ರೆ ಕರೆ ಹಣ ಎಂದರೇನು ಅಂತ. ನಂತರ ಹೇಳ್ಬೇಕು ಅಂತ ಹೇಳಿದ್ರೆ, ಆಸ್ತಿಗಳ ವಿಭಾಗದಲ್ಲಿ ಬರುವಂತಹ ಇನ್ನೊಂದು ಐಟಮ್ ಏನಪ್ಪಾ ಅಂತ ಹೇಳಿದ್ರೆ, ಮುರಿದಿರುವ ಹುಂಡಿಗಳು ಅಂತೇಳಿ, ಬಿಲ್ಸ್ ಡಿಸ್ಕೌಂಟೆಡ್, ಮುರಿದಿರುವ ಹುಂಡಿಗಳು ಅಂತೇಳಿ. ಸಾಮಾನ್ಯವಾಗಿ ಏನಪ್ಪಾ ಅಂದ್ರೆ 3 ತಿಂಗಳ, ಸಾಮಾನ್ಯವಾಗಿ 3 ತಿಂಗಳ ವಾಯ್ದೆಯ ವಿನಿಮಯದ ಹುಂಡಿಗಳನ್ನ ವ್ಯಾಪಾರಸ್ಥರಿಂದ ಕೊಂಡು ಅವರಿಗೆ ಬ್ಯಾಂಕ್ ಏನ್ ಮಾಡಿರುತ್ತೆ, ಸಾಲವನ್ನ ನೀಡಿರುತ್ತೆ. ಏನು, ಸಾಮಾನ್ಯವಾಗಿ 3 ತಿಂಗಳ ಒಂದು ವಾಯ್ದೆಯ ವಿನಿಮಯದ ಹುಂಡಿಗಳನ್ನ ವ್ಯಾಪಾರಸ್ಥರಿಂದ ಕೊಂಡ್ಕೊಂಡು ಅವರಿಗೆ ಬ್ಯಾಂಕು ಸಾಲವನ್ನ ನೀಡಿರುತ್ತೆ. ಅಂದ್ರೆ ಸಾಲವನ್ನ ನೀಡಬೇಕಾರೇನೆ ಅದರ ಮೇಲಿನ ಒಂದು ಬಡ್ಡಿಯನ್ನ ಮುರಿದು ಕೊಡ್ತದೆ. ನೋಡಿ, ಸಾಲ ನೀಡಬೇಕಾರೇನೆ ಬ್ಯಾಂಕ್ ಏನ್ ಮಾಡ್ತದೆ, ಬಡ್ಡಿಯನ್ನ ಮೊದ್ಲೇ ಮುರಿದುಕೊಂಡು ಅದು ಸಾಲವನ್ನ ನೀಡ್ತದೆ. ಸೊ ಅದಕ್ಕೆ ಇದನ್ನ ಏನಂತ ಕರಿತೀವಿ ಗೊತ್ತಾ, ನಾವು ಒಟ್ಟದ ದರ, ಡಿಸ್ಕೌಂಟ್ ರೇಟ್ ಅಂತೇಳಿ ಕರಿತೇವೆ. ಒಟ್ಟದ ದರ ಅಂತೇಳಿ ಕರಿತೇವೆ. ಆದ್ರಿಂದ ವ್ಯಾಪಾರಸ್ಥರಿಂದ ಒಟ್ಟಾಯಿಸಿಕೊಂಡು ಕೊಂಡಿರುವ ಹುಂಡಿಗಳು ಇವು ಬ್ಯಾಂಕಿನ ಒಂದು ಆಸ್ತಿಗಳಾಗಿರ್ತವೆ ಅಂತೇಳಿ ಹೇಳ್ಬೋದು. ಅಂದ್ರೆ ವಾಯ್ದೆ ತೀರಿದ ಕೂಡ್ಲೆ ಬ್ಯಾಂಕ್ ಏನ್ ಮಾಡ್ಬೇಕು, ಹಣವನ್ನ ಪಡೆದು ಹುಂಡಿಯನ್ನ ಹಿಂತಿರುಗಿಸ್ತದೆ ಅಂತೇಳಿ ಹೇಳ್ಬೋದು. ವಾಯ್ದೆ ತೀರಿದ ಕೂಡ್ಲೆ ಬ್ಯಾಂಕ್ ಏನ್ ಮಾಡ್ತದೆ, ಹಣವನ್ನ ಪಡೆದು ಹುಂಡಿಯನ್ನ ಹಿಂತಿರುಗಿಸ್ತದೆ. ಅಂದ್ರೆ ವಾಯ್ದೆ ತೀರೋದಕ್ಕಿಂತ ಮುಂಚೆ ಏನಾದ್ರೂ ಬ್ಯಾಂಕಿಗೆ ತುರ್ತಾಗಿ ಹಣ ಬೇಕಾಗಿದ್ರೆ ಆ ಹುಂಡಿಯನ್ನ ಕೇಂದ್ರ ಬ್ಯಾಂಕ್ ನಲ್ಲಿ ಮರು ಒಟ್ಟಾಯಿಸಿಕೊಂಡು ಸಾಲವನ್ನ ಪಡೆಯುವಂತಹ ಒಂದು ವ್ಯವಸ್ಥೆ ಇದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಅಲ್ಲಿ ಗೊತ್ತಾಯ್ತಲ್ಲ, ಸಾಮಾನ್ಯವಾಗಿ 3 ತಿಂಗಳ ವಾಯ್ದೆಯ ವಿನಿಮಯದ ಹುಂಡಿಗಳನ್ನ ವ್ಯಾಪಾರಸ್ಥರಿಂದ ಕೊಂಡ್ಕೊಂಡು ಬ್ಯಾಂಕ್ ಅವರಿಗೆ ಸಾಲವನ್ನ ಕೊಟ್ಟಿರ್ತದೆ. ಸಾಲವನ್ನ ಕೊಡ್ಬೇಕಾದ್ರೇನೆ ಅದ್ರ ಮೇಲಿನ ಬಡ್ಡಿಯನ್ನ ಮುರಿದು ಕೊಡ್ತದೆ. ಅದಕ್ಕೆ ಇದನ್ನ ನಾವು ಡಿಸ್ಕೌಂಟ್ ರೇಟ್ ಅಂತೇಳಿ ಕರಿತೇವೆ, ಒಟ್ಟದ ದರ ಅಂತೇಳಿ. ಅದರಿಂದ ವ್ಯಾಪಾರಸ್ಥರಿಂದ ಒಟ್ಟಾಯಿಸಿಕೊಂಡು ಕೊಂಡಿರುವಂತಹ ಹುಂಡಿಗಳು ಕೂಡ ಬ್ಯಾಂಕಿನ ಆಸ್ತಿಗಳಾಗಿರ್ತವೆ. ಹಾಗಾಗಿ ವಾಯ್ದೆ ತೀರಿದ ಕೂಡಲೇ ಬ್ಯಾಂಕು ಹಣವನ್ನ ಪಡ್ಕೊಂಡು ಹುಂಡಿಯನ್ನ ಹಿಂತಿರುಗಿಸುತ್ತೆ. ಅಕಸ್ಮಾತ್ ಆಗಿ ಏನಾದ್ರು ವಾಯ್ದೆ ತೀರೋದಕ್ಕಿಂತ ಮುಂಚೆ ಬ್ಯಾಂಕಿಗೆ ಏನಾದ್ರು ತುರ್ತಾಗಿ ಹಣ ಬೇಕಾಗಿದ್ರೆ ಆ ಹುಂಡಿಯನ್ನ ಬೇಕಾದ್ರೆ ಕೇಂದ್ರ ಬ್ಯಾಂಕ್ ನಲ್ಲಿ ಇಟ್ಬಿಟ್ಟು, ಅಂದ್ರೆ ಕೇಂದ್ರ ಬ್ಯಾಂಕ್ ನಲ್ಲಿ ಮರು ಒಟ್ಟಾಯಿಸಿಕೊಂಡು ಸಾಲವನ್ನ ಪಡೆಯುವಂತ ಒಂದು ವ್ಯವಸ್ಥೆನೂ ಕೂಡ ಇದೆ. ಗೊತ್ತಾಯ್ತಲ್ಲ. ಸೊ ಈ ವಿನಿಮಯ ಹುಂಡಿಗಳ ಜೊತೆಗೆ ಇನ್ನೊಂದಿದೆ, ಟ್ರೆಸರಿ ಬಿಲ್ಸ್ ಅಂತೇಳಿ, ಖಜಾನೆಯ ಹುಂಡಿಗಳು ಕೂಡ ಬ್ಯಾಂಕಿನ ಬಳಿ ಇರ್ತವೆ. ಬ್ಯಾಂಕು ಇವುಗಳನ್ನು ಕೂಡ ತೆಗೆದುಕೊಂಡು ಸರ್ಕಾರಕ್ಕೆ ಸಾಲವನ್ನ ಕೊಡ್ತದೆ. ಇವು ಕೂಡ ಏನಂತ ಕರಿತೀವಿ ನಾವು,
ಅಲ್ಪಾವಧಿಯ ಸಾಲಗಳು ಅಂತಾನೆ ಇವನು ಕೂಡ ನಾವೇನಂತ ಕರಿತೀವಿ, ಅಲ್ಪಾವಧಿಯ ಸಾಲಗಳು ಅಂತೇಳಿ ಕರಿತೇವೆ. ಗೊತ್ತಾಯ್ತಲ್ಲ. ನಂತರ ಆಸ್ತಿಗಳ ವಿಭಾಗದಲ್ಲಿ ಬರುವಂತಹ ಇನ್ನೊಂದು ಐಟಮ್ ಏನಪ್ಪಾ ಅಂತ ಹೇಳಿದ್ರೆ ಹೂಟೆಗಳು ಅಂತೇಳಿ. ಏನ್ ಹೇಳಿ? ಹೂಟೆಗಳು ಅಂದ್ರೆ ಇನ್ವೆಸ್ಟ್ಮೆಂಟ್ಸ್ ಅಂತೇಳಿ ಕರಿತೇವೆ. ಹೂಟೆಗಳು ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಷೇರು ಮತ್ತೆ ಸುವರ್ಣ ಚೌಕಟ್ಟಿನ ಸಾಲ ಪತ್ರಗಳಲ್ಲಿ ಮತ್ತೆ ಬಂಡವಾಳ ಪತ್ರಗಳಲ್ಲಿ ಬ್ಯಾಂಕ್ ಏನ್ ಮಾಡ್ತದೆ, ಠೇವಣಿಯ ಒಂದು ನಗದು ಹಣವನ್ನ ತೊಡಗಿಸ್ತದೆ. ಏನ್ ಹೇಳಿ? ಷೇರು ಮತ್ತೆ ಸುವರ್ಣ ಚೌಕಟ್ಟಿನ ಸಾಲ ಪತ್ರಗಳಲ್ಲಿ ಮತ್ತೆ ಬಂಡವಾಳ ಪತ್ರಗಳಲ್ಲಿ ಬ್ಯಾಂಕ್ ಏನ್ ಮಾಡ್ತದೆ, ಕೆಲವೊಂದು ನಗದು ಹಣವನ್ನ ತೊಡಗಿಸ್ತದೆ. ಇದರ ಮೇಲಿನ ಪ್ರತಿಫಲದ ದರ ಹುಂಡಿಗಳ ಮೇಲಿನ ಪ್ರತಿಫಲದ ದರಕ್ಕಿಂತಲೂ ಕೂಡ ಹೆಚ್ಚಾಗಿರುತ್ತೆ. ಆದ್ರಿಂದ ಅವುಗಳಲ್ಲಿ ಹಣವನ್ನ ತೊಡಗಿಸೋದಿದೆಯಲ್ಲ, ಅದು ಬಹಳಷ್ಟು ಲಾಭದಾಯಕವಾಗಿರ್ತದೆ ಅಂತಲೇ ಹೇಳ್ಬೋದು. ಅಂದ್ರೆ ಹಣದ ತೊಂದರೆ ಇದ್ದಾಗ ಅವುಗಳನ್ನ ಪೇಟೆಯಲ್ಲಿ ಮಾರಿ ಹಣವನ್ನ ದೊರಕಿಸ್ಕೊಳ್ಬಹುದು. ಆದ್ರೆ ಹುಂಡಿಗಳನ್ನ ಮಾರುವಷ್ಟು ಸುಲಭವಾಗಿ ಈ ಬಂಡವಾಳ ಪತ್ರ ಮತ್ತೆ ಸಾಲ ಪತ್ರಗಳನ್ನ ಮಾರಾಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಈ ಸಾಲ ಪತ್ರಗಳು ಮತ್ತು ಬಂಡವಾಳ ಪತ್ರಗಳು ಹುಂಡಿಗಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಲಾಭದಾಯಕವಾಗಿದ್ರೂ ಕೂಡ ಅವು ಹುಂಡಿಗಳಿಗಿಂತ ಕಡಿಮೆ ಪ್ರಮಾಣದಲ್ಲಿ ದ್ರವತ್ವವನ್ನ ಹೊಂದಿರ್ತವೆ ಅಂತೇಳಿ ಹೇಳ್ಬೋದು. ಗೊತ್ತಾಯ್ತಲ್ಲ. ಸೊ ಹೀಗೆ ಷೇರು ಮತ್ತು ಸುವರ್ಣ ಚೌಕಟ್ಟಿನ ಸಾಲ ಪತ್ರಗಳಲ್ಲಿ ಬಂಡವಾಳ ಪತ್ರಗಳಲ್ಲಿ ಬ್ಯಾಂಕ್ ಏನ್ ಮಾಡ್ತದೆ, ಕೆಲವೊಂದು ನಗದು ಹಣವನ್ನ ತೊಡಗಿಸಿರುತ್ತೆ. ಸೊ ಇದ್ರ ಮೇಲಿನ ಪ್ರತಿಫಲದ ದರ ಹುಂಡಿಗಳ ಮೇಲಿನ ಪ್ರತಿಫಲದ ದರಕ್ಕಿಂತ ಹೆಚ್ಚಾಗಿರ್ತದೆ ಅಂತೇಳಿ ಹೇಳ್ಬೋದು. ಆದ್ರಿಂದ ಅವುಗಳಲ್ಲಿ ಹಣ ತೊಡಗಿಸೋದು ಬಹಳಷ್ಟು ಲಾಭದಾಯಕವಾಗಿರುತ್ತೆ ಬ್ಯಾಂಕ್ಗಳಿಗೆ. ಈಗ ನಂತರ ನೋಡಿ, ಆಸ್ತಿಗಳ ವಿಭಾಗದಲ್ಲಿ ಬರುವಂತಹ ಇನ್ನೊಂದು ಐಟಮ್ ಏನಪ್ಪಾ ಅಂದ್ರೆ ಮುಂಗಡಗಳು ಮತ್ತು ಸಾಲಗಳು ಅಂತೇಳಿ. ಅಂದ್ರೆ ಏನು? ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅಂತೇಳಿ, ಮುಂಗಡಗಳು ಮತ್ತು ಸಾಲಗಳು ಅಂತೇಳಿ. ಸೊ ಇವು ಎಲ್ಲಕ್ಕಿಂತಲೂ ಕೂಡ ಅಧಿಕ ಆದಾಯವನ್ನ ಗಳಿಸುವಂತಹ, ಆದ್ರೆ ಎಲ್ಲಕ್ಕಿಂತಲೂ ಕೂಡ ಕಡಿಮೆ ದ್ರವತ್ವವನ್ನ ಹೊಂದಿರುವಂತಹ ಅತ್ಯಂತ ಮಹತ್ವದ ಒಂದು ಆಸ್ತಿಗಳಾಗಿವೆ ಅಂತೇಳಿ ಹೇಳ್ಬೋದು. ಅಂದ್ರೆ ಏನು? ಇವು ಎಲ್ಲಕ್ಕಿಂತಲೂ ಹೆಚ್ಚು ಆದಾಯವನ್ನ ಗಳಿಸುವಂತಹ, ಆದ್ರೆ ಎಲ್ಲಕ್ಕಿಂತಲೂ ಕಡಿಮೆ ದ್ರವತ್ವವನ್ನ ಹೊಂದಿರುವಂತಹ ಅತ್ಯಂತ ಮಹತ್ವದ ಆಸ್ತಿಗಳಾಗಿವೆ ಅಂತೇಳಿ ಹೇಳ್ಬೋದು. ಅಂದ್ರೆ ಬ್ಯಾಂಕು ತನ್ನ ಗ್ರಾಹಕರಿಗೆ ಆಧಾರ ಪತ್ರಗಳ ಮೇಲೆ ಮತ್ತೆ ಆಸ್ತಿಗಳ ಮೇಲೆ ಅದು ಮುಂಗಡಗಳನ್ನ ಮತ್ತೆ ಅಲ್ಪಾವಧಿಯ ಒಂದು ಸಾಲಗಳನ್ನ ನೀಡುತ್ತದೆ. ಈ ಸಾಲಗಳ ಮೇಲಿನ ಬಡ್ಡಿಯ ದರ ಇದೆಯಲ್ಲ, ಇದು ಇತರ ಎಲ್ಲಾ ಪ್ರಕಾರದ ಸಾಲಗಳ ಮೇಲಿನ ಬಡ್ಡಿ ದರಕ್ಕಿಂತ ಇದು ಹೆಚ್ಚಾಗಿರ್ತದೆ. ಆದ್ರಿಂದ ಅವು ಹೆಚ್ಚಿನ ಪ್ರಮಾಣದಲ್ಲಿ ಲಾಭದಾಯಕತ್ವವನ್ನ ಹೊಂದಿರ್ತದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಏನು? ಮುಂಗಡಗಳು ಮತ್ತು ಸಾಲಗಳು ಅಂತ ಹೇಳಿದ್ರೆ ನಾವು ವಾಣಿಜ್ಯ ಬ್ಯಾಂಕ್ಗಳ ಒಂದು ಕಾರ್ಯಗಳನ್ನ ಮಾಡ್ಬೇಕಾದ್ರೆ ಇದ್ರ ಬಗ್ಗೆ ಚರ್ಚೆ ಮಾಡಿದೀವಿ. ಯಾವ್ಯಾವ ರೀತಿಯ ಮುಂಗಡಗಳನ್ನ ಮತ್ತು ಸಾಲಗಳನ್ನ ವಾಣಿಜ್ಯ ಬ್ಯಾಂಕು ನೀಡುತ್ತದೆ ಅಂತೇಳಿ. ಸೊ ನೋಡಿ, ಈ ರೀತಿಯ ಒಂದು ಸಾಲಗಳನ್ನ ಮುಂಗಡಗಳನ್ನ ನೀಡೋದ್ರಿಂದ ಬ್ಯಾಂಕು ಹೆಚ್ಚಿನ ಒಂದು ಆದಾಯವನ್ನ ಗಳಿಸ್ತದೆ. ಅದಕ್ಕೋಸ್ಕರ ಇದು ಎಲ್ಲದಕ್ಕಿಂತಲೂ ಹೆಚ್ಚು ಆದಾಯ ಗಳಿಸುವಂತಹ, ಆದ್ರೆ ಎಲ್ಲದಕ್ಕಿಂತಲೂ ಕಡಿಮೆ ದ್ರವತ್ವವನ್ನ ಹೊಂದಿರುವಂತಹ ಅತ್ಯಂತ ಮಹತ್ವದ ಒಂದು ಆಸ್ತಿಗಳು ಅಂತೇಳಿ ಕರಿಬಹುದು. ಹೀಗೆ ಬ್ಯಾಂಕು ತನ್ನ ಗ್ರಾಹಕರಿಗೆ ಏನ್ ಮಾಡ್ತದೆ, ಆಧಾರ ಪತ್ರಗಳ ಮೇಲೆ ಮತ್ತೆ ಆಸ್ತಿಗಳ ಮೇಲೆ ಮುಂಗಡಗಳನ್ನ ಮತ್ತೆ ಅಲ್ಪಾವಧಿಯ ಒಂದು ಸಾಲಗಳನ್ನ ಅದು ನೀಡುತ್ತದೆ. ಸೊ ಈ ಸಾಲಗಳ ಮೇಲಿನ ಬಡ್ಡಿಯ ದರ ಇತರ ಎಲ್ಲಾ ಪ್ರಕಾರದ ಸಾಲಗಳ ಮೇಲಿನ ಬಡ್ಡಿಯ ದರಕ್ಕಿಂತ ಏನಾಗಿರುತ್ತೆ, ಹೆಚ್ಚಾಗಿರ್ತದೆ. ಆದ್ರಿಂದ ಅವು ಹೆಚ್ಚಿನ ಪ್ರಮಾಣದಲ್ಲಿ ಲಾಭದಾಯಕತ್ವವನ್ನ ಹೊಂದಿರ್ತವೆ ಅಂತೇಳಿ ಹೇಳ್ಬೋದು. ಸೊ ಹೀಗೆ ಬ್ಯಾಂಕುಗಳು ಇನ್ನು ಓವರ್ ಡ್ರಾಫ್ಟ್ ಮತ್ತೆ ಕ್ಯಾಶ್ ಕ್ರೆಡಿಟ್ ಅಂತೇಳಿ, ಅಂದ್ರೆ ಓಡಿ ಮತ್ತೆ ನಗದು ಪತ್ತು ಅಂತೇಳಿ ಕ್ಯಾಶ್ ಕ್ರೆಡಿಟ್ ಅಂತ ಹೇಳಿದ್ರೆ, ಈ ಬ್ಯಾಂಕುಗಳು ಏನ್ ಮಾಡ್ತವೆ, ಓವರ್ ಡ್ರಾಫ್ಟ್ ಮತ್ತೆ ಕ್ಯಾಶ್ ಕ್ರೆಡಿಟ್ ಗಳ ಮೂಲಕನೂ ಕೂಡ ಕೆಲವೊಂದು ಅಡವುಗಳನ್ನ ಆಧಾರವಾಗಿ ಇಟ್ಕೊಂಡು ಗ್ರಾಹಕರಿಗೆ, ಅಂದ್ರೆ ಕೆಲವೊಂದು ಭದ್ರತೆಗಳನ್ನ ಇಟ್ಕೊಂಡು ಗ್ರಾಹಕರಿಗೆ ಅದು ಸಾಲವನ್ನ ನೀಡ್ತದೆ. ಆದ್ರೆ ಅವುಗಳನ್ನ ಶೀಘ್ರವಾಗಿ ನಗದು ಹಣಕ್ಕೆ ಪರಿವರ್ತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಸಾಲಗಾರರಾದಂತಹ ಗ್ರಾಹಕರು ಏನ್ ಮಾಡ್ತಾರೆ, ಕೂಡ್ಲೇ ಇಂತಹ ಹಣವನ್ನ ಹಿಂತಿರುಗಿಸುವಂತಹ ಒಂದು ಸ್ಥಿತಿಯಲ್ಲಿ ಅವರು ಇರೋದಿಲ್ಲ. ಆದ್ರಿಂದ ಮುಂಗಡಗಳು ಮತ್ತೆ ಸಾಲಗಳಿದೆಯಲ್ಲ, ಇದು ಹೆಚ್ಚಿನ ಪ್ರಮಾಣದಲ್ಲಿ ಲಾಭದಾಯಕತ್ವವನ್ನ ಮತ್ತೆ ಕಡಿಮೆ ಪ್ರಮಾಣದಲ್ಲಿ ದ್ರವತ್ವವನ್ನ ಹೊಂದಿರೋದ್ರಿಂದ
ಅವುಗಳಲ್ಲಿ ಹಣ ತೊಡಗಿಸ್ಬೇಕಾದ್ರೆ ಬ್ಯಾಂಕು ಬಹಳ ಎಚ್ಚರಿಕೆ ವಹಿಸ್ಬೇಕಾಗ್ತದೆ ಅಂತೇಳಿ ಹೇಳ್ಬೋದು. ಗೊತ್ತಾಯ್ತಲ್ಲ. ಸೊ ಈ ಮುಂಗಡಗಳು ಮತ್ತು ಸಾಲಗಳು ಕೂಡ ಅಧಿಕ ಆದಾಯವನ್ನ ಗಳಿಸುವಂತಹ ಒಂದು ಆಸ್ತಿಗಳು ಅಂತೇಳಿ ಹೇಳ್ಬೋದು. ನಂತರ ಕೊನೆಯದಾಗಿ ಆಸ್ತಿಗಳ ವಿಭಾಗದಲ್ಲಿ ಬರುವಂತಹ ಒಂದು ಐಟಮ್ ಅಂತ ಹೇಳಿದ್ರೆ ಗ್ರಾಹಕರ ಪರವಾಗಿ ಒಪ್ಪಿಗೆಗಳು ಮತ್ತು ಸಮ್ಮತಿಗಳು. ಅಂದ್ರೆ ಕಸ್ಟಮರ್ಸ್ ಅಕ್ಸೆಪ್ಟೆನ್ಸಸ್ ಅಂಡ್ ಎಂಡೋರ್ಸ್ಮೆಂಟ್ಸ್ ಅಂತೇಳಿ. ಗ್ರಾಹಕರ ಪರವಾಗಿ ಒಪ್ಪಿಗೆಗಳು ಮತ್ತು ಸಮ್ಮತಿಗಳು. ಬ್ಯಾಂಕ್ ಏನ್ ಮಾಡ್ತದೆ, ತನ್ನ ಗ್ರಾಹಕರ ಪರವಾಗಿ ಸ್ವೀಕರಿಸಿದಂತಹ ವಿನಿಮಯದ ಹುಂಡಿಗಳ ಮೊತ್ತವನ್ನ ಅದು ತೋರಿಸ್ತದೆ. ಸೊ ಅದನ್ನ ನಾವು ಸಾಲ ಮತ್ತೆ ಆಸ್ತಿಗಳ ಪಟ್ಟಿಯ ಸಾಲ ಮತ್ತು ಆಸ್ತಿಗಳ ಪಟ್ಟಿಯ ಎರಡೂ ಭಾಗಗಳಲ್ಲೂ ಕೂಡ ನಾವು ಅದನ್ನ ತೋರಿಸ್ತೇವೆ ಅಂತೇಳಿ ಹೇಳ್ಬೋದು. ಅಂದ್ರೆ ತನ್ನ ಗ್ರಾಹಕರ ಪರವಾಗಿ ಬ್ಯಾಂಕು ಸ್ವೀಕರಿಸಿದಂತಹ ವಿನಿಮಯದ ಹುಂಡಿಗಳ ಮೊತ್ತವನ್ನ ಅದು ತೋರಿಸ್ತದೆ. ಹಾಗಾಗಿ ಇದನ್ನ ಸಾಲಗಳ ವಿಭಾಗದಲ್ಲೂ ತೋರಿಸ್ತೀವಿ, ಆಸ್ತಿಗಳ ವಿಭಾಗದಲ್ಲೂ ಕೂಡ ತೋರಿಸ್ತೇವೆ. ಮತ್ತೆ ಜೊತೆಗೆ ಇವುಗಳಲ್ಲದೆ ಬ್ಯಾಂಕಿಗೆ ಸೇರಿದಂತಹ ಇತರ ಆಸ್ತಿಗಳಾದಂತಹ ಕಟ್ಟಡ, ಪೀಠೋಪಕರಣ, ಕಾರ್ಯಾಲಯದ ಒಂದು ಉಪಕರಣ, ಇವೆಲ್ಲವುಗಳನ್ನ ನಾವು ಆಸ್ತಿಗಳ ವಿಭಾಗದಲ್ಲಿ ತೋರಿಸಲಾಗಿದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಇವೆಲ್ಲ ಅಲ್ಲದೆ ಬ್ಯಾಂಕಿಗೆ ಸೇರಿದ ಇತರ ಆಸ್ತಿಗಳಾದಂತಹ ಕಟ್ಟಡಗಳು, ಪೀಠೋಪಕರಣಗಳು, ಕಾರ್ಯಾಲಯದ ಉಪಕರಣಗಳು, ಇವೆಲ್ಲವುಗಳನ್ನು ಕೂಡ ನಾವು ಆಸ್ತಿಗಳ ವಿಭಾಗದಲ್ಲಿ ತೋರಿಸ್ತೇವೆ. ಅಂದ್ರೆ ಪ್ರಸಂಗ ಬಂದಾಗ ಅವುಗಳನ್ನ ಮಾರಾಟ ಮಾಡಿ ಠೇವಣಿದಾರರ ಹಣವನ್ನ ನಾವು ಹಿಂದಿರುಗಿಸ್ಬೇಕಾಗ್ತದೆ ಅಂತೇಳಿ ಹೇಳ್ಬೋದು. ಸೊ ಹೀಗೆ ಇವೆಲ್ಲ ಇದುವರೆಗೂ ನಾವು ಚರ್ಚೆ ಮಾಡಿದ್ದು ಅಂದ್ರೆ ಏನು, ವಾಣಿಜ್ಯ ಬ್ಯಾಂಕಿನ ಒಂದು ಲೇಣಿ ದೇಣಿ ಪಟ್ಟಿಯಲ್ಲಿ ಅಂದ್ರೆ ಆಸ್ತಿ ಹೊಣೆಗಾರಿಕೆಯ ಪಟ್ಟಿಯಲ್ಲಿ ಹೊಣೆಗಳ ವಿಭಾಗದಲ್ಲಿ ಬರುವಂತಹ ಐಟಮ್ಸ್ ಗಳು ಯಾವುವು ಮತ್ತು ಆಸ್ತಿಗಳ ವಿಭಾಗದಲ್ಲಿ ಬರುವಂತಹ ಒಂದು ವಿವಿಧ ಅಂಶಗಳು ಯಾವುವು ಅಂತೇಳಿ. ಸೊ ಇವನ್ನೆಲ್ಲ ನಾವು ತಿಳ್ಕೊಂಡಿದ್ದೇವೆ. ಸೊ ಇದರಿಂದ ನಾವು ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಒಬ್ಬ ಗುಡ್ ಬ್ಯಾಂಕರ್, ಜಾಣನಾದಂತಹ ಬ್ಯಾಂಕರ್ ಈ ಎರಡೂ ತತ್ವಗಳಲ್ಲಿ ಸಮನ್ವಯವನ್ನ ಸಾಧಿಸುವಂತೆ ಅವನು ತನ್ನಲ್ಲಿರುವಂತಹ ಠೇವಣಿಗಳ ನಗದು ಹಣವನ್ನ ಆದಾಯ ಗಳಿಸುವಂತಹ ವಿವಿಧ ಆಸ್ತಿಗಳಲ್ಲಿ ಅವನು ತೊಡಗಿಸ್ಬೇಕಾಗ್ತದೆ ಅಂತೇಳಿ ಹೇಳ್ಬೋದು. ಗೊತ್ತಾಯ್ತಲ್ಲ. ಸೊ ಇದು ವಾಣಿಜ್ಯ ಬ್ಯಾಂಕಿನ ಒಂದು ಅಡಾವೆ ಪತ್ರಿಕೆ ಅಥವಾ ಲೇಣಿ ದೇಣಿ ಪಟ್ಟಿ ಅಥವಾ ಇದಕ್ಕೆ ಆಸ್ತಿ ಮತ್ತೆ ಹೊಣೆಗಾರಿಕೆಗಳ ಒಂದು ಪಟ್ಟಿ ಅಂತೇಳಿ ಕರೀತೇವೆ. ಗೊತ್ತಾಯ್ತಲ್ಲ. ಸೊ ಈ ಚಾಪ್ಟರ್ ಅಲ್ಲಿ ನಂತರ ಕೊನೆಯದಾಗಿ ಹೇಳ್ಬೇಕಂತ ಹೇಳಿದ್ರೆ ಇಲ್ಲಿ ಆಧುನಿಕ ಆರ್ಥಿಕ ವ್ಯವಸ್ಥೆಯಲ್ಲಿ ವಾಣಿಜ್ಯ ಬ್ಯಾಂಕುಗಳ ಪಾತ್ರ ಅಂತ, ರೋಲ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್ ಇನ್ ದ ಮಾಡರ್ನ್ ಎಕನಾಮಿಕ್ ಸಿಸ್ಟಮ್ ಅಂತೇಳಿ. ಆಧುನಿಕ ಆರ್ಥಿಕ ವ್ಯವಸ್ಥೆಯಲ್ಲಿ ವಾಣಿಜ್ಯ ಬ್ಯಾಂಕುಗಳ ಪಾತ್ರ. ಆಯ್ತಾ. ಈ ಆಯ್ತಲ್ಲ, ಆಧುನಿಕ ಆರ್ಥಿಕ ವ್ಯವಸ್ಥೆಯಲ್ಲಿ ವಾಣಿಜ್ಯ ಬ್ಯಾಂಕುಗಳ ಪಾತ್ರ ಅಂತ ಹೇಳಿದ್ರೆ ನೋಡಿ, ಆರ್ಥಿಕ ಅಭಿವೃದ್ಧಿಯ ಒಂದು ಕಾರ್ಯವನ್ನ ಸಾಧಿಸ್ಲಿಕ್ಕೆ ಅತ್ಯವಶ್ಯಕವಾಗಿರುವಂತಹ ಒಂದು ಪರಿಕರ ಅಂತ ಹೇಳಿದ್ರೆ ಇಲ್ಲಿ ಹಣಕಾಸಿನ ಸಂಪನ್ಮೂಲ ಅಂತ. ಏನ್ ಹೇಳಿ, ಆರ್ಥಿಕ ಅಭಿವೃದ್ಧಿಯ ಕಾರ್ಯ ಸಾಧನೆಗೆ ಅತ್ಯವಶ್ಯಕವಾಗಿರುವಂತಹ ಒಂದು ಸಾಧನ ಅಥವಾ ಪರಿಕರ ಅಂತ ಹೇಳಿದ್ರೆ ಏನು, ಇಲ್ಲಿ ಹಣಕಾಸಿನ ಸಂಪನ್ಮೂಲ, ಫೈನಾನ್ಷಿಯಲ್ ರಿಸೋರ್ಸಸ್. ಈ ಸಂಪನ್ಮೂಲಗಳನ್ನ ಪೂರೈಕೆ ಮಾಡುವಂತಹ ಪ್ರಮುಖ ಸಂಸ್ಥೆ ಅಂತಂದ್ರೆ ಯಾವುದು, ವಾಣಿಜ್ಯ ಬ್ಯಾಂಕುಗಳು. ಅದರಿಂದ ಆರ್ಥಿಕ ಅಭಿವೃದ್ಧಿಯಲ್ಲಿ ವಾಣಿಜ್ಯ ಬ್ಯಾಂಕುಗಳಿಗೆ ವಿಶೇಷವಾದಂತಹ ಒಂದು ಮಹತ್ವ ದೊರೆತಿದೆ ಅಂತೇಳಿ ಹೇಳ್ಬೋದು. ಅಂದ್ರೆ ನೋಡಿ, 18 ಮತ್ತೆ 19ನೇ ಶತಮಾನಗಳಲ್ಲಿ ಯುರೋಪಿನಲ್ಲಿ ಕೈಗಾರಿಕಾ ಕ್ರಾಂತಿ ಉಂಟಾಗ್ಲಿಕ್ಕೆ ವಾಣಿಜ್ಯ ಬ್ಯಾಂಕುಗಳು ವಿಶೇಷವಾಗಿ ಅವು ನೆರವಾಗಿದ್ದಾವೆ ಅಂತೇಳಿ ಹೇಳ್ಬೋದು. ಅಂದ್ರೆ ವಾಣಿಜ್ಯ ಬ್ಯಾಂಕುಗಳು ಏನಪ್ಪಾ ಅಂತ ಹೇಳಿದ್ರೆ ಈ ವಾಣಿಜ್ಯ ಬ್ಯಾಂಕುಗಳು ಅಂದ್ರೆ ಆರ್ಥಿಕ ಅಭಿವೃದ್ಧಿಯಲ್ಲಿ ಇವುಗಳಿಗೆ ವಿಶೇಷವಾದಂತ ಒಂದು ಮಹತ್ವ ಇದೆ. ಯಾಕೆ ಅಂತ ಹೇಳಿದ್ರೆ 18 ಮತ್ತೆ 19ನೇ ಶತಮಾನಗಳಲ್ಲಿ ಯುರೋಪಿನಲ್ಲಿ ಕೈಗಾರಿಕಾ ಕ್ರಾಂತಿ ಉಂಟಾಗ್ಲಿಕ್ಕೆ ಇವು ವಿಶೇಷವಾಗಿ ನೆರವಾಗಿದ್ದಾವೆ. ಅಂದ್ರೆ ವಾಣಿಜ್ಯ ಬ್ಯಾಂಕುಗಳೇನಪ್ಪಾ ಅಂದ್ರೆ ಹಣವನ್ನ ಸೃಷ್ಟಿಸಿ ಪೂರೈಕೆಯನ್ನ ಮಾಡುವಂತಹ ಮೂಲಗಳಾಗಿರೋದ್ರಿಂದ ಇಂದಿನ ಒಂದು ಜಗತ್ತಿನಲ್ಲಿ ಅವುಗಳ ಸಹಕಾರ ಇಲ್ಲದೆ ಆರ್ಥಿಕ ವ್ಯವಸ್ಥೆಯ ಯಾವುದೇ ಒಂದು ವಲಯದ ಅಭಿವೃದ್ಧಿನೂ ಕೂಡ ಸಾಧ್ಯ ಇಲ್ಲ ಅಂತೇಳಿ ಹೇಳ್ಬೋದು.
ಸೊ ನೋಡೋಣ, ಹಲವಾರು ಅಂಶಗಳ ಮೂಲಕ ವಾಣಿಜ್ಯ ಬ್ಯಾಂಕಿನ ಒಂದು ಪಾತ್ರ ಆಧುನಿಕ ಆರ್ಥಿಕ ಅವಸ್ಥೆಯಲ್ಲಿ ಏನು, ಆರ್ಥಿಕ ವ್ಯವಸ್ಥೆಯಲ್ಲಿ ಏನು ಅಂತ. ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಕಮರ್ಷಿಯಲ್ ಬ್ಯಾಂಕ್ಸ್ ಹೆಲ್ಪ್ ಟು ಕ್ಯಾಪಿಟಲ್ ಫಾರ್ಮೇಶನ್, ಬಂಡವಾಳ ಸಂಚಯನಕ್ಕೆ ನೆರವು ಅಂತ. ಬಂಡವಾಳ ಸಂಚಯನಕ್ಕೆ ನೆರವು ಅಂದ್ರೆ ಬ್ಯಾಂಕುಗಳೇನಪ್ಪಾ ಅಂತ ಹೇಳಿದ್ರೆ ಜಡ ಸಂಪನ್ಮೂಲಗಳನ್ನ, ಬ್ಯಾಂಕುಗಳು ಜಡ ಸಂಪನ್ಮೂಲಗಳನ್ನ ಕ್ರೋಢೀಕರಿಸೋದ್ರ ಮೂಲಕ ರಾಷ್ಟ್ರದ ಅಭಿವೃದ್ಧಿಗೆ ಅಗತ್ಯವಾಗಿರುವಂತಹ ಬಂಡವಾಳದ ಒಂದು ಸಂಚಯನಕ್ಕೆ ಅವು ನೆರವಾಗ್ತಾ ಇವೆ. ಯಾಕೆ ಅಂತ ಹೇಳಿದ್ರೆ ವಿವಿಧ ವರ್ಗಗಳ ಜನರಿಂದ ಉಳಿತಾಯಗಳನ್ನ ಸಂಗ್ರಹಿಸೋದ್ರ ಮೂಲಕ ಉಪಯುಕ್ತ ಉತ್ಪಾದನೆಗೆ ಅವಶ್ಯಕವಾಗಿರುವಂತಹ ಬಂಡವಾಳದ ಒಂದು ಬೆಳವಣಿಗೆಗೆ ಇವು ಸಹಾಯವನ್ನ ಮಾಡ್ತಾ ಇವೆ. ಅಂದ್ರೆ ಏನು, ಬಂಡವಾಳದ ಸಂಚಯನಕ್ಕೆ ನೆರವು ಅಂತ ಹೇಳಿದ್ರೆ ಬ್ಯಾಂಕುಗಳು ಜಡ ಸಂಪನ್ಮೂಲಗಳನ್ನ ಕ್ರೋಢೀಕರಿಸೋದ್ರ ಮೂಲಕ ರಾಷ್ಟ್ರದ ಅಭಿವೃದ್ಧಿಗೆ ಅಗತ್ಯವಾಗಿರುವಂತಹ ಬಂಡವಾಳದ ಶೇಖರಣೆಗೆ ಇವು ನೆರವಾಗ್ತವೆ. ಅಂದ್ರೆ ವಿವಿಧ ವರ್ಗಗಳ ಜನರಿಂದ ಉಳಿತಾಯಗಳನ್ನ ಸಂಗ್ರಹಿಸೋದ್ರ ಮೂಲಕ ಉಪಯುಕ್ತ ಉತ್ಪಾದನೆಗೆ ಅವಶ್ಯಕವಾಗಿರುವಂತಹ ಬಂಡವಾಳದ ಒಂದು ಬೆಳವಣಿಗೆಗೆ ಇದು ಸಹಾಯವನ್ನ ಮಾಡ್ತದೆ. ಎರಡನೇದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಆರ್ಥಿಕ ಅಭಿವೃದ್ಧಿಯ ಸಾಧನ, ಅಂದ್ರೆ ಆರ್ಥಿಕ ಅಭಿವೃದ್ಧಿಯ ಸಾಧನೆ ಅಂತ. ಅಚೀವ್ಮೆಂಟ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂದ್ರೆ ವಾಣಿಜ್ಯ ಬ್ಯಾಂಕುಗಳೇನಪ್ಪಾ ಅಂದ್ರೆ ಸಾಲದ ಹಣವನ್ನ ಸೃಷ್ಟಿಸಿ ಸರಬರಾಜು ಮಾಡುವಂತಹ ಶಕ್ತಿಯನ್ನ ಹೊಂದಿರೋದ್ರಿಂದ ಏನಾಗ್ತಾ ಇದೆ, ರಾಷ್ಟ್ರದಲ್ಲಿ ಉತ್ಪಾದನೆ, ರಾಷ್ಟ್ರೀಯ ಆದಾಯ, ಉದ್ಯೋಗಾವಕಾಶಗಳ ಹೆಚ್ಚಳಕ್ಕೆ ಕೊಡುಗೆ ನೀಡೋದಲ್ಲದೆ ಜನರಲ್ಲಿ ಕೊಳ್ಳುವ ಶಕ್ತಿಯನ್ನ ಹೆಚ್ಚಿಸೋದ್ರ ಮುಖಾಂತರ ಪರಿಣಾಮಕಾರಿ ಬೇಡಿಕೆಯನ್ನ ಹೆಚ್ಚಿಸಿ ಆರ್ಥಿಕ ಅಭಿವೃದ್ಧಿಯ ಒಂದು ಕಾರ್ಯದಲ್ಲಿ ಅವು ಪಾಲ್ಗೊಳ್ತವೆ ಅಂತೇಳಿ ಹೇಳ್ಬೋದು. ನಂತರ ಮೂರನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಎಕ್ಸ್ಪಾನ್ಷನ್ ಆಫ್ ಬಿಸ್ನೆಸ್, ಉದ್ಯಮ ವಿಸ್ತರಣೆ. ಉದ್ಯಮ ವಿಸ್ತರಣೆ ಅಂತ ಹೇಳಿದ್ರೆ ನೋಡಿ, ಆರ್ಥಿಕ ವ್ಯವಸ್ಥೆಯಲ್ಲಿ ಉದ್ಯಮದ ಒಂದು ವಿಸ್ತರಣೆಗೆ ವಾಣಿಜ್ಯ ಬ್ಯಾಂಕಿನ ಒಂದು ಬೆಂಬಲ ಮತ್ತೆ ಸಾಲಗಳು ಅಲ್ಲಿ ಅತ್ಯವಶ್ಯಕ ಅಂತೇಳಿ ಹೇಳ್ಬೋದು. ಯಾಕೆಂದ್ರೆ ಆಧುನಿಕ ಉದ್ಯಮಗಳು ದೊಡ್ಡ ಪ್ರಮಾಣದ ಉದ್ಯಮಗಳಾಗಿರೋದ್ರಿಂದ ಅವುಗಳಿಗೆ ಅಗಾಧವಾದಂತಹ ಪ್ರಮಾಣದಲ್ಲಿ ಬಂಡವಾಳದ ಒಂದು ಹೂಡಿಕೆ ನಾವು ಕೋರ್ತವೆ. ಈ ವಾಣಿಜ್ಯ ಬ್ಯಾಂಕುಗಳಿಂದ ದೊರೆಯುವಂತಹ ಸಾಲ ಇದೆಯಲ್ಲ, ಇದು ಉದ್ಯಮಗಳಿಗೆ ಹಣಕಾಸಿನ ಒಂದು ಪ್ರಮುಖ ಮೂಲವಾಗಿವೆ ಅಂತೇಳಿ ಹೇಳ್ಬೋದು. ಅಂದ್ರೆ ಸರಕುಗಳಿಗೆ ಬೇಡಿಕೆಯ ಹೆಚ್ಚಳಕ್ಕೆ ಅನುಗುಣವಾಗಿ ಉತ್ಪಾದನೆಯನ್ನ ಹೆಚ್ಚಿಸಬೇಕು ಅಂದಾಗ ಉದ್ಯಮದ ಒಂದು ವಿಸ್ತರಣೆಯನ್ನ ಕೈಗೊಳ್ಬೇಕಾಗ್ತದೆ. ಸೊ ಇದಕ್ಕೂ ಸಹ ವಾಣಿಜ್ಯ ಬ್ಯಾಂಕುಗಳು ಹಣಕಾಸನ್ನ ಒದಗಿಸ್ತವೆ ಅಂತೇಳಿ ಹೇಳ್ಬೋದು. ನಂತರ ಆರ್ಥಿಕ ಹಿಂಜರಿತದ ನಿವಾರಣೆ, ರಿಮೂವಲ್ ಆಫ್ ಎಕನಾಮಿಕ್ ರಿಸೆಷನ್ ಅಂತೇಳಿ. ರಿಮೂವಲ್ ಆಫ್ ಎಕನಾಮಿಕ್ ರಿಸೆಷನ್, ಆರ್ಥಿಕ ಹಿಂಜರಿತದ ನಿವಾರಣೆ ಅಂತ ಹೇಳಿದ್ರೆ ನೋಡಿ, ಆಧುನಿಕ ಯುಗದಲ್ಲಿ ಹೇಳ್ಬೇಕು ಅಂತಂದ್ರೆ ಆರ್ಥಿಕ ಹಿಂಜರಿತ ಅನ್ನೋದು ಅದು ಸರ್ವೇ ವ್ಯಾಪಿಯಾದಂತಹ ಸಾಮಾನ್ಯವಾದಂತಹ ಒಂದು ಸಂಗತಿಯಾಗಿ ಅದು ಪರಿಣಮಿಸಿದೆ ಅಂತೇಳಿ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಬೆಲೆ ಏರಿಕೆಯ ಕಾರಣದಿಂದಲೇ ಏನಾಗ್ತದೆ, ಸರಕುಗಳಿಗೆ ಮತ್ತು ಸೇವೆಗಳಿಗೆ ಬೇಡಿಕೆ ಕಡಿಮೆ ಆಗ್ಬಿಡ್ತದೆ. ಅಂದ್ರೆ ಸ್ವಲ್ಪ ಬೆಲೆ ಹೆಚ್ಚಾದ್ರೂ ಕೂಡ ಏನಾಗುತ್ತೆ, ಸರಕುಗಳಿಗೆ ಮತ್ತು ಸೇವೆಗಳಿಗೆ ಬೇಡಿಕೆ ಕಡಿಮೆ ಆಗ್ತದೆ. ಸೊ ಆ ಕಾರಣದಿಂದಾಗಿ ಏನಾಗ್ತದೆ, ಉತ್ಪಾದನೆಯ ಒಂದು ಹೆಚ್ಚಳಕ್ಕೆ ಅಲ್ಲಿ ಅವಕಾಶ ಇರೋದಿಲ್ಲ, ಉದ್ಯೋಗ ಅವಕಾಶಗಳು ಕಡಿಮೆ ಆಗ್ಬಿಡ್ತವೆ, ಹೂಡಿಕೆ ಲಾಭಗಳೆಲ್ಲ ಕಡಿಮೆ ಆಗ್ತದೆ, ಆದಾಯ ಕಡಿಮೆ ಆಗ್ತದೆ, ಮತ್ತೆ ಆರ್ಥಿಕ ಚಟುವಟಿಕೆಗಳೆಲ್ಲ ಕುಗ್ಗಿ ಬಿಡ್ತವೆ. ಸೊ ಇಂಥ ಸಂದರ್ಭದಲ್ಲಿ ಆರ್ಥಿಕ ಚಟುವಟಿಕೆಗಳನ್ನ ಉತ್ತೇಜಿಸೋದಿದೆಯಲ್ಲ, ಅದು ಬಹಳಷ್ಟು ಕಷ್ಟಕರವಾಗ್ತದೆ. ಸೊ ವಾಣಿಜ್ಯ ಬ್ಯಾಂಕುಗಳು ಸಾಲವನ್ನ ನೀಡೋದ್ರಿಂದ ಏನಾಗ್ತದೆ, ಆರ್ಥಿಕ ಹಿಂಜರಿತವನ್ನ ನಿವಾರಿಸ್ಕೊಳ್ಳೋದಿಕ್ಕೆ ಇದರಿಂದ ನೆರವಾಗ್ತದೆ ಅಂತೇಳಿ ಹೇಳ್ಬೋದು. ಸೊ ಹೀಗೆ ವಾಣಿಜ್ಯ ಬ್ಯಾಂಕುಗಳು ಆಧುನಿಕ ಯುಗದಲ್ಲಿ ಆರ್ಥಿಕ ಹಿಂಜರಿತವನ್ನ ತಡೆಗಟ್ಟಲಿಕ್ಕೆ, ಅದನ್ನ ನಿವಾರಣೆ ಮಾಡ್ಲಿಕ್ಕೆ ಬೇಕಾದಂತಹ ಒಂದು ಅಂದ್ರೆ